ದೀನರ ಮಾತೆಯೇ ಕರುಣೆಯ ತೋರೆ ಮಗೆ ವರವನ್ನು ನೀಡೆ ಮಗೆ ಕರುಣೆಯ ತೋರೆ ಮಗೆ ವರವನ್ನು ನೀಡೆ ಮಗೆ ಸುಂದರ ಪುಷ್ಪದಂತೆ ಕಾಂತಿ ಬೀರುವ ಸುಂದರ ಪುಷ್ಪದಂತೆ ಕಾಂತಿ ಬೀರುವ ಸೌಂದರ್ಯ ರೂಪ ನೀನೆ ಅಮ್ಮ. ನಿನ್ನ ಪಾದ ಚರಣದಲ್ಲಿ ನೀವೆವು ಪಾದಿವೆವು ನೋಡಮ್ಮ ನೋಡಮ್ಮ ಅಮ್ಮ ಮೋಕ್ಷದ ರಾಣಿಯೇ ಅಮ್ಮ ದೀನರ ಮಾತೆಯೇ ಕರುಣೆಯ ತೋರೆ ಮಗೆ ವರವನ್ನು ನೀಡೆ ಮಗೆ ಕರುಣೆಯ ತೋರೆ ಮಗೆ ವರವನ್ನು ನೀಡೆ ಮಗೆ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಲ್ಲಿ ನಿಂತಿದ್ದೇವೆ. ಈ 3 ದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಿ ಹೋಗಲಿ ಎಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಯೆಶಾಯ ಪ್ರವಾದಿಯ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರು ಯಾರು ಮುಗ್ಗರಿಸಿ ಬಳಲಿ ಹೋಗರು, ಯಾರು ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಸಡಿಲವಾಗದು, ಅವರ ಕೆರದ ಕಟ್ಟು ಕಿತ್ತು ಹೋಗದು. ದೇವರ ವಾಕ್ಯವಿದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹಾಗೂ ನಮ್ಮ ಕುಟುಂಬಗಳನ್ನು ಮಾತೆ ಮರಿಯಮ್ಮನವರ ಪ್ರಾರ್ಥನೆಗೆ, ಅವರ ಪ್ರೀತಿಗೆ ಸಮರ್ಪಿಸುತ್ತಾ ಈ ಪರಿಶುದ್ಧ ದಿನದಲ್ಲಿ ನಮ್ಮ ಕೋರಿಕೆಗಳನ್ನು ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸೋಣ. ನಮ್ಮೆಲ್ಲರ ಉತ್ತರ. ಪ್ರಭು ನಮ್ಮ ಪ್ರಾರ್ಥನೆ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಾತೆ ಮರಿಯಮ್ಮನವರ ಕೀರ್ತಿ ಪದಾತಿಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತಾ ಎಲ್ಲಕ್ಕಿಂತಲೂ ಮಿಗಿಲಾಗಿ ದೇವಮಾತೆಯ ಈ ಬದುಕು ಆದರ್ಶವಾಗಲೆಂದು ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ 3 ದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರು ನಮ್ಮ ನಡೆನುಡಿಗಳಿಂದ ಆಕರ್ಷಿತರಾಗಿ ದೇವಮಾತೆಯ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವಂತೆ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸುತ್ತಾ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ನಮ್ಮ ಮರಿಯ ಅವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ಪಾಪಿಗಳಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮರಿಯ ಅವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ಪಾಪಿಗಳಾಗಿ ಈಗ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮ
ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರ ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಂಚೂರು ಮುಂದೆ ರಾಣಿಯೇ ನಾವು ನಿಮ್ಮನ್ನು ಹೊಗಳುವೆ ಎಂದೆಂದು ಹರುಷದಿಂದ. ಪಾಪರಹಿತ ನಿಷ್ಕಳಂಕೆಯೇ ಶೋಭಿಪ ಚಂದ್ರವದನಯೇ ಕರುಣೆಯ
ಈ ಬಲಿಪೂಜೆಯನ್ನು ದೇವಮಾತೆಗೆ ವಂದನೆಯಾಗಿ ಅನು ಫ್ರಾನ್ಸಿಸ್ ಕುಟುಂಬದವರು, ಎಮಿಲಿ ರೋಸ್ಲಿನ್ ಕುಟುಂಬದವರು, ಜೂಲಿಯಾನಾ ಪೆರೇರಾ, ಪ್ರಿಯಾ ಡೊಲಾರಿಸ್ ಅವರು, ಲೂಯಿಸ್ ರೀಟಾ ಕುಟುಂಬದವರು, ಯೇಸುದಾಸ್ ರಾಕಿನಿ ಕುಟುಂಬದವರು, ಇನ್ಫೆಂಟ್ ಸುಶೀಲಾ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ದೇವಮಾತೆಗೆ ತಮ್ಮ ಕೋರಿಕೆಯನ್ನು ಸಲ್ಲಿಸುತ್ತಾ ಸುಂದರ ಆರೋಗ್ಯ ಮೇರಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ದೇವಮಾತೆಗೆ ವಂದನೆಯಾಗಿ ನಿರ್ಮಲಾ ಅಂತೋಣಿದಾಸ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ದೇವಮಾತೆಗೆ ವಂದನೆಯಾಗಿ ಪೂಂಡಿ ಮೈಕಲ್ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ದೇವಮಾತೆಗೆ ವಂದನೆಯಾಗಿ ನಿರ್ಮಲಾ ಕುಟುಂಬದವರು, ಲೀಮಾ ಕುಟುಂಬದವರು, ಸಿ ಎಬ್ರಹಾಂ ಮತ್ತು ಅವರ ಕುಟುಂಬದವರು, ಸುನಿಲ್ ಫಿಲೋಮಿನಾ ಮತ್ತು ಅವರ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಮತ್ತು ಸುನೀತಾ ಶಾಂತಪ್ಪ ಇವರ ಒಳ್ಳೆಯ ಆರೋಗ್ಯದ ಅಭಿಪ್ರಾಯಕ್ಕಾಗಿ ರಾಜಮ್ಮ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ಇವರ ಪ್ರೀತಿ
ಪ್ರಾರ್ಥಿಸೋಣ. ಪ್ರಭು ದೇವರೇ, ನಿಮ್ಮ ಸೇವಕರಾದ ನಾವು ಸದಾ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಹರ್ಷಿಸುವಂತೆ ಅನುಗ್ರಹಿಸಿದಿರಿ. ಹೀಗೆ ಸದಾ ಕನ್ನಿಕೆಯಾದ ಪರಿಶುದ್ಧ ಮರಿಯಮ್ಮನವರ ಅಮೋಘ ಬಿನ್ನಗದ ಮೂಲಕ ಪ್ರಸ್ತುತ ಸಂಕಷ್ಟಗಳಿಂದ ನಾವು ಬಿಡುಗಡೆ ಹೊಂದಿ ನಿತ್ಯ ಆನಂದವನ್ನು ಸವಿಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಹೀಗೆ ಸರ್ವೇಶ್ವರನ ಮಹಿಮಾದ್ಭುತ ದರ್ಶನ ಆಯಿತು. ಪ್ರವಾದಿ ಎಜೆಕಿಯಲ ಗ್ರಂಥದಿಂದ ವಾಚನ. ಅದೇ ತಿಂಗಳಿನ 5ನೆಯ ದಿನ, ಅಂದರೆ ಯೆಹೋಯಾಖೀನನು ಸೆರೆಯಾದ 5ನೆಯ ವರ್ಷ, ಬಾಬಿಲೋನಿಯ ದೇಶದ ಕೇಬಾರ್ ನದಿಯ ಹತ್ತಿರ ಬೂಜಿಯ ಮಗ ಹಾಗೂ ಯಾಜಕನಾದ ಎಜೆಕಿಯಲ ಎಂಬ ನನಗೆ ಸರ್ವೇಶ್ವರ ಸ್ವಾಮಿಯ ವಾಣಿ ನೇರವಾಗಿ ಕೇಳಿಸಿತು. ಅವರ ಹಸ್ತಸ್ಪರ್ಶದಿಂದ ನಾನು ಪರವಶನಾದೆ. ನಾನು ಕಂಡ ದರ್ಶನ ಹೀಗಿತ್ತು. ಇಗೋ, ಉತ್ತರ ದಿಕ್ಕಿನಿಂದ ಬಿರುಗಾಳಿ ಬೀಸಿತು. ಎಡೆಬಿಡದೆ ಜ್ವಾಲೆಯಿಂದ ಕೂಡಿದ ಮಹಾಮೇಘವೊಂದು ಕಾಣಿಸಿತು. ಅದರ ಸುತ್ತಲೂ ಮಿಂಚು ಹೊಳೆಯಿತು. ಅದರ ನಡುವೆ ಆ ಜ್ವಾಲೆಯ ಮಧ್ಯೆ ಸುವರ್ಣದಂತ ಕಾಂತಿ ಬೆಳಗಿತು. ಅದರ ಮಧ್ಯದಿಂದ 4 ಜೀವಿಗಳ ಆಕಾರಗಳು ಕಂಡುಬಂದವು. ಅವುಗಳ ರೂಪ ಮನುಷ್ಯ ರೂಪದಂತಿತ್ತು. ಅವು ಮುಂದುವರಿಯುವಾಗ ಅವುಗಳ ರೆಕ್ಕೆಗಳ ಶಬ್ದವು ಜಲಪ್ರವಾಹದ ಘೋಷದಂತೆ, ಸರ್ವಶಕ್ತನ ಧ್ವನಿಯಂತೆ, ಆರ್ಭಟಿಸುವ ಸೈನ್ಯದ ಕೋಲಾಹಲದಂತೆ ನನಗೆ ಕೇಳಿಸಿತು. ಅವು ನಿಂತಾಗ ರೆಕ್ಕೆಗಳನ್ನು ಮುದುರಿಕೊಳ್ಳುತ್ತಿದ್ದವು. ಅವರ ತಲೆಗಳ ಮೇಲುಗಡೆ ಗವಿಯಾಕೃತಿಯ ಮೇಲಿಂದ ಒಂದು ಧ್ವನಿ ನನ್ನ ಕಿವಿಗೆ ಬಿತ್ತು. ಅವುಗಳ ತಲೆಗಳ ಮೇಲ್ಗಡೆಯ ಗವಿಯಾಕೃತಿಯ ಮೇಲೆ ಇಂದ್ರನೀಲಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಅದರ ಮೇಲೆ ನರನ ರೂಪವುಳ್ಳ ಒಬ್ಬಾತನು
ಆಸೀನನಾಗಿದ್ದನು. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆಗೆ ಸುವರ್ಣವು ಥಳಥಳಿಸುತ್ತಿದೆಯೋ, ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತ ಕಾಂತಿಯನ್ನು ನಾನು ಕಂಡೆ. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿ ಉರಿಯುತ್ತದೋ ಎಂಬುವಂತೆ ಮಹಾ ತೇಜಸ್ಸನ್ನು ನೋಡಿದೆ. ಪ್ರಕಾಶವು ಆತನನ್ನು ಆವರಿಸಿಕೊಂಡಿತ್ತು. ಮಳೆಗಾಲದಲ್ಲಿ ಮೇಘ ಮಂಡಲದೊಳಗೆ ಕಾಮನ ಬಿಲ್ಲು ಹೊಳೆಯುವಂತೆ ಆತನ ಸುತ್ತಲೂ ಪ್ರಕಾಶ ಹೊಳೆಯುತ್ತಿತ್ತು. ಹೀಗೆ ಸರ್ವೇಶ್ವರನ ಮಹಿಮಾದ್ಭುತ ದರ್ಶನವು ಆಯಿತು. ಇದನ್ನು ಕಂಡು ನಾನು ಅಡ್ಡಬಿದ್ದೆ. ದೇವರ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ಹೊಗಳಲ್ಲಿ ಎಲ್ಲರೂ ಪ್ರಭುವಿನ ನಾಮವನು, ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು. ಹೊಗಳಲ್ಲಿ ಎಲ್ಲರೂ ಪ್ರಭುವಿನ ನಾಮವನ್ನು, ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು, ಆತನ ಮಹಿಮೆಯನ್ನು ಹೊಗಳಲ್ಲಿ ಎಲ್ಲರೂ ಪ್ರಭುವಿನ ನಾಮವನ್ನು, ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು, ಆತನ ಮಹಿಮೆಯನ್ನು ಹೊಗಳಿರಿ ಸ್ವರ್ಗದಿಂದ ಪ್ರಭುವನು, ವಂದಿಸಿ ಮಹೋನ್ನತದಲ್ಲಿ ಆತನನು. ಆತನ ಸಮಸ್ತ ದೂತರೇ ಹೊಗಳಿ ಆತನನು. ಆತನ ಎಲ್ಲ ಗಣಗಳೇ ಹೊಗಳಿ ಆತನನು. ಆತನ ಎಲ್ಲ ಗಣಗಳೇ ಹೊಗಳಿ ಆತನನು. ಹೊಗಳಲ್ಲಿ ಎಲ್ಲರೂ ಪ್ರಭುವಿನ ನಾಮವನ್ನು, ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು, ಆತನ ಮಹಿಮೆಯನ್ನು ಭೂರಾಜರು ಎಲ್ಲ ಜನಾಂಗಗಳು ಅಧಿಕಾರಿಗಳು ದೇಶಾಧಿಪತಿಗಳು ಯುವಕರು ಯುವತಿಯರು ವೃದ್ಧರು ಮಕ್ಕಳು ಹೊಗಳಲಿ ಇವರೆಲ್ಲರೂ ಪ್ರಭುವಿನ ನಾಮವನು. ಹೊಗಳಲಿ ಇವರೆಲ್ಲರೂ ಪ್ರಭುವಿನ ನಾಮವನು.
ಪ್ರಭುವಿನ ನಾಮವನ್ನು ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು ಆತನ ಮಹಿಮೆಯನ್ನು ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು ಆತನ ಮಹತ್ತಾದ ಏಕೈಕ ನಾಮವನ್ನು ಕೊಡು ಮೂಡಿಸಿಹನು ಪ್ರಭು ತನ್ನ ಪ್ರಜೆಗೆ ಖ್ಯಾತಿ ತಂದಿಹನು ತನ್ನ ಭಕ್ತರಿಗೆ ತನ್ನ ಭಕ್ತ ಜನರಾದ ಇಸ್ರಾಯೇಲರಿಗೆ ಪ್ರಭುವಿನ ನಾಮವನ್ನು ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು ಆತನ ಮಹಿಮೆಯನ್ನು ಹೊಗಳಿದರು ಪ್ರಭುವಿನ ನಾಮವನ್ನು ಭೂಮ್ಯಾಕಾಶ ಮೀರಿದ ಆತನ ಮಹಿಮೆಯನ್ನು ಆತನ ಮಹಿಮೆಯನ್ನು ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆ ನಯ್ಯ Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮ್ಮೊಡನೆ ಮಹಿಮೆ ಸಲ್ಲಲಿ. ದೇವಾಲಯದ ತೆರಿಗೆಯನ್ನು ವಸೂಲಿ ಮಾಡುತ್ತಿದ್ದವರು
ಇಹಲೋಕದ ರಾಜರು ಕಂದಾಯವನ್ನಾಗಲಿ ತೆರಿಗೆಯನ್ನಾಗಲಿ ಯಾರಿಂದ ವಸೂಲಿ ಮಾಡುತ್ತಾರೆ? ತಮ್ಮ ಪುತ್ರರಿಂದಲೋ ಅಥವಾ ಪರರಿಂದಲೋ ಎಂದು ಕೇಳಿದರು. ಪರರಿಂದಲೇ ಎಂದು ಪೇತ್ರನು ಉತ್ತರ ಕೊಟ್ಟನು. ಯೇಸು, ಹಾಗಾದರೆ ಪುತ್ರರು ತೆರಿಗೆ ಕಟ್ಟಬೇಕಾಗಿಲ್ಲ ತಾನೇ? ಆದರೂ ನಾವು ಇವರಿಗೆ ಅಡ್ಡಿಯಾಗಬಾರದು ಎಂದೇ ನೀನು ಸರೋವರಕ್ಕೆ ಹೋಗಿ ಗಾಳ ಹಾಕು. ಮೊದಲು ಸಿಕ್ಕುವ ಮೀನನ್ನು ಎತ್ತಿಕೊಂಡು ಅದರ ಬಾಯಿ ತೆರೆದು ನೋಡು. ಅದರಲ್ಲಿ ಒಂದು ಬೆಳ್ಳಿ ನಾಣ್ಯ ದೊರಕುವುದು. ಅದನ್ನು ತಂದು ನನ್ನ ಮತ್ತು ನಿನ್ನ ಪರವಾಗಿ ಅವರಿಗೆ ಕೊಡು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಈವ್ನಿಂಗ್. ಸಾಧಾರಣವಾಗಿ ನವೀನ ದಿನಗಳಿಗೆ ಬಂದ್ರೆ ಯಾವ ಹಬ್ಬ ಆಚರಿಸ್ತೀವೋ ಆ ಸಂತರ ಬಗ್ಗೆ ಏನಾದರೂ ಪ್ರಬೋಧನೆ ಮಾಡೋದು ವಾಡಿಕೆ. ಇವತ್ತು ಖಂಡಿತವಾಗಿ ನನ್ನ ಮಾತೆ ಮರಿಯಮ್ಮನವ್ರ ಬಗ್ಗೆ ಪ್ರಬೋಧನೆ ಮಾಡಲ್ಲ. ಬೇರೆ ಒಂದು ವಿಷಯವನ್ನ ನಿಮ್ಮಲ್ಲಿ ಮಾತನಾಡಲು ನಾನು ಇಷ್ಟಪಡ್ತೇನೆ. ಜೂಬಿಲಿ ವರ್ಷ ಕೇಳಿಸ್ಕೊಂಡಿದ್ದೀರಾ? ಯಾವಾಗ? 2025. ಸಿದ್ಧತೆಗಳು ಯಾವಾಗ ಪ್ರಾರಂಭ ಆಯಿತು? 23. 23ರಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ತು? ಕಲಿಬೇಕಾಗಿತ್ತು. ಏನ್ ಕಲ್ತ್ರಿ? ಧರ್ಮಸಭೆ ಬಗ್ಗೆ ಏನೇನೋ ಕಲ್ತಿದ್ದೀವಿ. ಅದೆಲ್ಲ ಹೇಳಕ್ಕಾಗತ್ತಾ ದೇವಸ್ಥಾನದಲ್ಲಿ? ಅಟ್ಲೀಸ್ಟ್ ಒಂದು 4 ಡಾಕ್ಯುಮೆಂಟ್ ನೀವು ಓದಿ ಕಲ್ತಿರ್ಬೇಕು ಅನ್ನೋದು ಧರ್ಮಸಭೆಯ ಆಸೆ. ಸಾಕ್ರೋಸಾಂಕ್ಟುಮ್ ಕೊನ್ಸಿಲಿಯಂ, ಲೂಮೆನ್ ಜೆನ್ಸಿಯಂ, ಅದಾದ ಮೇಲೆ ಗೌದಿಯಂ ಎತ್ ಸ್ಪೇಸ್, ದೇಯಿ ವರ್ಬಂ. ಒಂದು 4 ಡಾಕ್ಯುಮೆಂಟ್. ಧರ್ಮಸಭೆ ಏನ್ ಹೇಳ್ತದೆ? ಧರ್ಮಸಭೆಯ ಬೋಧನೆ ಏನು? ಇದನ್ನ ನೀವು ತಿಳ್ಕೋಬೇಕು ಅಂತ ಹೇಳಿ 23ರಲ್ಲಿ ಕಲಿಯುವ ವರ್ಷ. 24 ಏನ್ ವರ್ಷ? ವಿರಾಮ, ಪ್ರಾರ್ಥನೆ. ವೆರಿ ಗುಡ್. ಪ್ರಾರ್ಥನೆ ಮಾಡಬೇಕು. 25ನೇದು ಜೂಬಿಲಿ ವರ್ಷ. Celebrate. Celebrate what? What do you want to celebrate? ಜೂಬಿಲಿ. ಜೂಬಿಲಿಯನ್ನು ಸೆಲೆಬ್ರೇಟ್ ಮಾಡಿ. ಇದನ್ನ ಆಚರಿಸುವುದು ಹೇಗೆ? ಪೋಪ್ ಜಗದ್ಗುರುಗಳು ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಅಂತ ಹೇಳಿದ್ರೇನೆ ಓದೋದಿಲ್ಲ ಯಾರೂನು, ಅಲ್ವಾ? ಸುಮಾರು ಸಲ ಗುರುಗಳೇ ಓದೋದಿಲ್ಲ. ಪಾಪ ಜನ ಅವ್ರಿಗೆ ಟೈಮ್ ಸಿಗ್ಬೇಕು. ಗಂಡ ಹೆಂಡತಿನ ಓದೋದೇ ದೊಡ್ಡ ವಿಷಯ, ಹೆಂಡತಿ ಗಂಡನ ಓದೋದೇ ದೊಡ್ಡ ವಿಷಯ, ಮಕ್ಕಳು ಅಪ್ಪನ್ನ ಅರ್ಥ ಮಾಡ್ಕೊಳ್ಳೋದು, ಅಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ವಿಷಯ. ಇದೆಲ್ಲ ಬಿಟ್ಟು ಪೋಪ್ ಜಗದ್ಗುರುಗಳು ಕೊಡುವ ಡಾಕ್ಯುಮೆಂಟ್ ಬೇರೆ ಓದಬೇಕಾ? ಕಷ್ಟ ಆಗ್ಬೋದೇನೋ. ಆದರೆ there is a document which is called spes non confundit. Spes non confundit ಅಂದ್ರೆ hope does not disappoint. Hope does not disappoint. ಭರವಸೆ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಭರವಸೆ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಹೋಪ್? ಭರವಸೆ ಅಂದ್ರೆ ಏನು?
ಯಾವುದೋ ಒಂದು ಒಳ್ಳೆಯ ವಿಷಯಗಳು ನನಗೆ ನೆರವೇರುತ್ತೆ ಎನ್ನುವ ಒಂದು ರೀತಿಯ ದೃಢವಾದ ನಂಬಿಕೆ, ಭರವಸೆ. ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಗುಡ್. ಮನುಷ್ಯನ ಜೀವನ ಒಂದು ಪಯಣ. ಆ ಪಯಣದಲ್ಲಿ ನಾವು ಖಂಡಿತವಾಗಿಯೂ ಇರಿಸಿಕೊಳ್ಳಬೇಕಾದಂತ ವಿಷಯ ಭರವಸೆ. ಒಂದಲ್ಲ ಒಂದು ದಿನ ಶ್ಯೂರ್ಲಿ ಎಸ್, ಮದುವೆ ಆಗ್ತಾನೆ ಒಂದು ಯುವಕ ಯುವತಿಯನ್ನು ಮದುವೆ ಆಗಿ ಸಂಸಾರ ಮಾಡ್ತಾರೆ, ಮಕ್ಕಳನ್ನಿರ್ತಾರೆ. ಅವ್ರು ಏನ್ ತಿಳ್ಕೊತಾರೆ, ಒಂದಿನ ನನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ, ಸಮಾಜವನ್ನ ಕಟ್ತಾನೆ, ನಾನು ಸಂತೋಷದಿಂದ ಆತನು ಅಧಿಕಾರ ಚಲಾಯಿಸುವುದನ್ನು ನೋಡುವಾಗ ಖುಷಿಯಾಗುತ್ತೆ ಎನ್ನುವ ಭರವಸೆ. ನೆರವೇರಿದಾಗ ಖುಷಿ, ನೆರವೇರ್ಲಿಲ್ಲ ಅಂತ ಹೇಳಿದ್ರೆ ದುಃಖ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಜೀವನ ಒಂದು ಪಯಣ. ಇದು ಧರ್ಮಸಭೆ ನಮಗೆ ಬೋಧಿಸುವ ಅತಿ ಸುಂದರವಾದ ಪಾಠ. ನಾವೇನ್ ಮಾಡ್ತೀವಿ? ಮನೆ ನಂದು, ಕಾರು ನಂದು, ಮೊಬೈಲ್ ನಂದು, ಇದು ನಂದು, ಅದು ನಿಂದು. ಯಾವ್ದು ನಿಂದು? ವಯಸ್ಸಾದವರೆಲ್ಲ ಹಿಂಗಂತಾರೆ. ಯಾಕೆ ಹೇಳ್ರಿ? ನಾಷ್ಟ ತಿಂದ್ರೆ ಜೀರ್ಣ ಆಗಲ್ಲ. ಇನ್ನು ಯಾವ್ದನ್ನ ಕಟ್ಕೊಂಡು ಏನ್ ಮಾಡ್ಲಿ? ಜೀರ್ಣ ಆಗೋರು ಏನ್ ಹೇಳ್ತಾರೆ? ನಂದು ಅಂತಾರೆ ಅಲ್ವಾ? ಚೆನ್ನಾಗಿ ತಿಳ್ಕೋಬೇಕು. ನಂದು ಅಂತ ಸತ್ತೋದ್ರೆ ಯಾವ್ದು ನಿಂದು ಬರಲ್ಲ, ಎಲ್ಲ ಕಿತ್ಕೊಂಡೇ ಸಮಾಧಿ ಕಳಿಸೋದು ಅಲ್ವಾ? ನಾನು ತುಂಬಾ ಇಷ್ಟ ಒಂದು ಸರ, ಬಂಗಾರದು ತುಂಬಾ ಇಷ್ಟ. ಅದನ್ನ ಹಿಡ್ಕೊಂಡೇ ನಿದ್ದೆ ಮಾಡ್ತೀನಿ. ಸತ್ ಮೇಲೆ ನಾನು ಹಾಕ್ಬಿಟ್ಟು ಕಳಿಸ್ತಾರ? ಸತ್ಯವಾಗ್ಲೂ ಇಲ್ಲ, ನಿಮ್ ಮಗನೇ ಫಸ್ಟ್ ಕಿತ್ಕೊಬಿಡ್ತಾನೆ, ಬ್ಯಾಡವೇ ಬೇಡ ಅಂತ. ಅಂದಮೇಲೆ ನಾವು ಯಾವುದನ್ನ ಕೂಡ ಈ ಭೂಲೋಕದಲ್ಲಿ ನಂದು ಅಂತ ಸರಿಯಾಗಿ ಹಿಡ್ಕೊಳಕ್ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯನ ಜೀವನ ಒಂದು ಪಯಣ. ಇಲ್ಲಿಂದ ವೇಳಾಂಗಣಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲ ಹೋಯ್ತೀರಾ? ವೇಳಾಂಗಣಿಗೆ ಹೋಯ್ತೀರಾ? ಎಲ್ಲಿಗೆ ಹೋಯ್ತೀವೋ ಇಲ್ಲವೋ, ವೇಳಾಂಗಣಿಗೆ ಹೋಯ್ತೀವಿ. ಬೆಂಗಳೂರಿಂದ ಪಿಕ್ನಿಕ್ ಆದ್ರೂ ವೇಳಾಂಗಣಿ, ಟೂರ್ ಆದ್ರೂ ವೇಳಾಂಗಣಿ, ಪಿಲ್ಗ್ರಿಮೇಜ್ ಆದ್ರೂ ವೇಳಾಂಗಣಿ, ಏನೇ ಆದ್ರೂ ವೇಳಾಂಗಣಿ ಅಲ್ವಾ? ಸುಮಾರು ಜನ ವೇಳಾಂಗಣಿ ಹೋಗಿದ ತಕ್ಷಣ ತುಂಬಾ ಭಕ್ತಿ ಬಂದ್ಬಿಡುತ್ತೆ ಅವರಿಗೆ. ಒಂದಿನಕ್ಕೆ 3 ಪೂಜೆ ಆದ್ರೂ ಹೋಯ್ತಾರೆ, 4 ಪೂಜೆ ಆದ್ರೂ ಹೋಯ್ತಾರೆ, ಮಧ್ಯದಲ್ಲಿ ಸ್ವಲ್ಪ ಮೀನಿಗೂ ಹೋಗ್ತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಮೀನ್ ತಂದ್ಬಿಡ್ತಾರೆ, ಹೆಂಡತಿ ಕೈಯಲ್ಲಿ ಕೊಟ್ಬಿಟ್ಟು ಏನ್ ಮಾಡೋದು, ರಿಲ್ಯಾಕ್ಸೇಷನ್ ಬೇಕಲ್ಲ, ಪೂಜೆಗೆ ಹೋಗ್ಬಿಡ್ತಾರೆ. ಫಾದರ್ ಏನಾದ್ರು ಹೇಳ್ತಾರೆ ಕೇಳಿಸ್ಕೊ ಬರೋಣ ಅಂತ ಅಲ್ವಾ? ಊರಿಗೆ ಬಂದ್ರೆ ದೇವಸ್ಥಾನ ಕಡೆನೆ ತಲೆ ಇಟ್ಟು ಮಲಗಲ್ಲ. ಎಂತ ಭಕ್ತಿ ಅಲ್ವಾ? ಹೌದಾ ಇಲ್ವಾ? ಹೌದು. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಸುಡೋ ದೋಸೆಯಲ್ಲಿ ತೂತು ಇದ್ದೇ ಇರ್ತದೆ. ನಿಮ್ ಕಡೆ ಮಾತ್ರ ಅಲ್ಲ, ನಮ್ ಕಡೆನೂ ಹಂಗೇನೆ. ಪ್ರೀತಿಯ ಸಹೋದರ ಸಹೋದರಿ, ಈ ಪಯಣ ಅನ್ನೋದು ಎರಡು ರೀತಿಯ ಪಯಣ. ಈ ಲೌಕಿಕ ಪಯಣ, ಆಧ್ಯಾತ್ಮಿಕ ಪಯಣ, ದೈಹಿಕ ಪಯಣ ಅಥವಾ ಆತ್ಮಕ್ಕೆ ಸೀಮಿತವಾದಂತಹ ಪಯಣ ಅಲ್ವಾ? ಇಟ್ಸ್ ಅ ಪಿಲ್ಗ್ರಿಮೇಜ್ ಆಫ್ ಬೋತ್ ಫಿಸಿಕಲ್ ಅಂಡ್ ಸ್ಪಿರಿಚುವಲ್. ನಮ್ಮ ದೇಹವನ್ನು ಹೊತ್ಕೊಂಡು ಹೋದ್ರೆ ಅದು ಫಿಸಿಕಲ್ ಆಗುತ್ತೆ. ವೇಳಾಂಗಣಿಗೆ ಹೋಗ್ತೀವಿ, ಫೈನ್, ಇಟ್ಸ್ ಅ ಜರ್ನಿ, ಇಟ್ಸ್ ಅ ಪಿಲ್ಗ್ರಿಮೇಜ್, ಐ ಮೇಕ್ ಇಟ್. ಇಲ್ಲಿಂದ ಪ್ರಾರಂಭ ಮಾಡ್ತೀವಿ, ವೇಳಾಂಗಣಿಗೆ ಹೋಗ್ತೀವಿ, ವೇಳಾಂಗಣಿಯಲ್ಲಿ ನಿಲ್ಸ್ಬಿಡ್ಬೇಕು. ಅದಕ್ಕೆ ಮುಂದೆ ಹೋದ್ರೆ ಸಮುದ್ರಕ್ಕೆ ಹೋಗ್ಬಿಡ್ತೀರಿ ಅಲ್ವಾ? ಪಯಣ ಅಷ್ಟಿಗೆ ಮುಗೀತು. ಏನಕ್ಕೆ ಹೋಗ್ತೀವಿ? ಯಾರು ನೋಡಕ್ ಹೋಗ್ತೀವಿ? ಸ್ನಾನಿಕ ಯೌವಾನನು ಆತನ ನೋಡೋದಕ್ಕೆ ಸುಮಾರು ಜನ ಹೋದ್ರಲ್ಲ, ಕೇಳ್ತಾರಲ್ಲ, ಏನ್ ನೋಡಕ್ ಹೋಗಿದ್ರಪ್ಪ ನೀವು? ಏನ್ ನೋಡಕ್ ಹೋಗಿದ್ರಿ? ಏನ್ ನೋಡಕ್ ಹೋಯ್ತೀರಿ ವೇಳಾಂಗಣಿಗೆ? ದೇವ್ ಮಾತೆಗೆ ಜಪ್ಸಾರ ಮಾಡಕ್ಕ? ಇಲ್ಲಿ ಮಾಡ್ಬೇಡ್ರಿ ಅಂತ ಯಾರು ಹೇಳವ್ರೆ ನಿಮ್ಗೆ?
ರಾಜಾಜಿನಗರ ಮಾಡಬೇಡ್ರಿ ಅಂತ ಹೇಳವ್ರ? ಏನೋ ಒಂದು ಅರಕೆ ಕಟ್ಕೊಂಡಿದೀವಿ, ಏನೋ ಒಂದು ಪ್ರಾರ್ಥನೆ, ನನ್ನ ಮಗನಿಗೋಸ್ಕರ, ಮಗಳಿಗೋಸ್ಕರ, ಪತ್ನಿಗೋಸ್ಕರ, ಪತಿಗೋಸ್ಕರ, ತಂದೆಗೋಸ್ಕರ, ತಾಯಿಗೋಸ್ಕರ, ಹಿರಿಯವರಿಗೋಸ್ಕರ, ಅಥವಾ ನನ್ನ ಸ್ನೇಹಿತರಿಗೋಸ್ಕರ ಏನೋ ಒಂದು ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆಯನ್ನ ತಾಯಿಯಲ್ಲಿ ಸಮರ್ಪಿಸುವಾಗ ನನಗೆ ನನ್ನ ಪ್ರಾರ್ಥನೆ ಉತ್ತರವನ್ನು ನಾನು ಪಡೆಯುತ್ತೇನೆ, ಒಳ್ಳೆಯ ವಿಷಯಗಳು ನನಗೂ ನನ್ನನ್ನು ಸೇರಿದವರಿಗೂ ಆಗುತ್ತೆ ಎನ್ನುವ ಭರವಸೆ. ಗೆಟ್ ಮೈ ಪಾಯಿಂಟ್? ಗೆಟ್ ಮೈ ಪಾಯಿಂಟ್? ಈ ಭರವಸೆ ಇಲ್ಲ ಅಂತ ಹೇಳಿದ್ರೆ ನಾನು ಪಯಣ ಮಾಡೋದಿಲ್ಲ. ವೇಳಾಂಗಣಿಗೆ ನಾನು ಯಾಕೆ ಹೋಗ್ತೀನಿ? ಯಾಕೆ ವೇಳಾಂಗಣಿ? ಈ ಕಡೆ ಏನಾದ್ರು ನೋಡೋಣ. ಹರಿಹರನ? ಯಾಕೆ ಹರಿಹರ ಹೋಯ್ತೀವಿ? ಡೋರ್ನಲ್ಲಿ ಹೋಗ್ರಿ ಎಲ್ಲಾದ್ರೂ. ಆದ್ರೆ ಏನಕ್ಕೆ ಹೋಯ್ತೀವಿ? ಮನಸ್ಸಲ್ಲಿ ಜಪ ಇದೆ. ಯಾರಿಗೋಸ್ಕರ? ಯಾರಿಗಾದ್ರೂ ಒಬ್ರಿಗೋಸ್ಕರ. ನನಗೋಸ್ಕರ, ನನ್ನ ಮಗನಿಗೋಸ್ಕರ, ಮಗಳಿಗೋಸ್ಕರ, ತಂದೆ ತಾಯಿ, ಯಾರಿಗೋ ಒಬ್ರಿಗೋಸ್ಕರ, ಅಥವಾ ಎಲ್ರಿಗೂ ಸೇರಿದಂತಹ ಒಂದು ಪ್ರಾರ್ಥನೆ. ಇದನ್ನ ನಾನು ಹೋಗಿ ಆ ದೇವಾಲಯದಲ್ಲಿ, ಪುಣ್ಯ ಕ್ಷೇತ್ರದಲ್ಲಿ ಸಮರ್ಪಿಸಿದಾಗ ನನ್ನ ಪ್ರಾರ್ಥನೆ ಆಶೀರ್ವಾದವನ್ನ ಪಡೆದು ನನ್ನ ಕುಟುಂಬ ಚೆನ್ನಾಗಿರ್ತದೆ, ನನ್ನ ಮಗನು ಚೆನ್ನಾಗಿರ್ತಾನೆ, ಮಗಳು ಚೆನ್ನಾಗಿರ್ತಾಳೆ, ಪತಿ ಪತ್ನಿ ತಂದೆ ತಾಯಿ ಚೆನ್ನಾಗಿರ್ತಾರೆ ಎನ್ನುವ ಭರವಸೆ. ಅದೇ ರೀತಿ ನಮ್ಮ ಆತ್ಮವು ಕೂಡ ಒಂದು ಪಯಣವನ್ನ ಮಾಡುತ್ತೆ. ಆತ್ಮ ಕೂಡ ಒಂದು ಪಯಣವನ್ನ ಮಾಡುತ್ತೆ. ಅದೇನಂತ ಹೇಳಿದ್ರೆ ದೇವರ ಕಡೆಗೆ, ಶಾಶ್ವತವಾದ ವಿಷಯಗಳ ಕಡೆಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸುಮಾರು ಸಲಿ ನಾವು ಈ ಸಭಾ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಒಂದು ಪ್ರಾರ್ಥನೆ ಮಾಡ್ತಾರೆ. ಸುಮಾರು ಸಲಿ ನೀವು ಗಮನಿಸ್ತಿರೋ ಇಲ್ಲವೋ ಗೊತ್ತಿಲ್ಲ, ಮಹೋನ್ನತ ಗೀತೆ ಆಡಿದ ತಕ್ಷಣ ಅವರಿಗೆ ಒಂದು ಖುಷಿ, ಮಹೋನ್ನತ ಗೀತೆ ತುಂಬಾ ಚೆನ್ನಾಗಿ ಬಂತು ಅಂತ. ಪ್ರಾರ್ಥಿಸು ನಾನು ಸ್ವಾಮಿ ಹೇಳ್ಬೇಕಾದ್ರೆ ಹೇಳ್ಕತ್ತಾರೆ ಬಿಡು, ನಾವು ಕೊನೆಗೆ ಆಮೇಲೆ ಅನ್ಕೊಳೋಣ. ಸೆಂಟ್ರಲ್ಲಿ ಪ್ರಾರ್ಥನೆ ಬರುತ್ತಲ್ಲ, ಆ ಪದಗಳ ಅರ್ಥವನ್ನು ನಾವು ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಗಮನಿಸೋದಿಲ್ಲ. ಅದರಲ್ಲಿ ಒಂದು ಸುಂದರವಾದ ಪ್ರಾರ್ಥನೆ ಇದೆ. ದೇವರೇ, ಈ ಲೋಕದ ವಿಷಯಗಳನ್ನ ಜಾಗರೂಕತೆಯಿಂದ ನಾನು ಉಪಯೋಗಿಸುತ್ತಾ ಶಾಶ್ವತವಾಗಿ ಉಳಿಯುವ ವಿಷಯಗಳನ್ನು ಅವಲಂಬಿಸುವಂತೆ ಕರುಣಿಸಿರಿ ತಂದೆ ಅಂತ ಒಂದು ಪ್ರಾರ್ಥನೆ ಬರುತ್ತೆ. ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸತ್ಯ. ಆದ್ರೆ ನಾವು ಮನುಷ್ಯ ಏನ್ ಮಾಡ್ತೀವಿ? ನಶ್ವರ ವಿಷಯಗಳನ್ನ ಪ್ರೀತಿಸ್ತೀವಿ, ಶಾಶ್ವತವಾದ ವಿಷಯಗಳನ್ನ ಸುಲಭವಾಗಿ ತಗೋತೀವಿ. ಯಾಕೆ ಹೇಳಿ? ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜೀವನ ಅಥವಾ ಶಾಶ್ವತವಾದ ವಿಷಯಗಳ ಕುರಿತು ಯಾರು ಕೇಳೋದಿಲ್ಲ, ನಮ್ಮನ್ನ ಯಾರು ಕೇಳೋದಿಲ್ಲ. ಈಗ ನಾವು ಒಂದಿನ ಊಟ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಒಂದಿನ ಊಟ ಮಾಡಿಲ್ಲ, ಒಂದಿನ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಇವತ್ತು ಪ್ರಬೋಧನೆ ಸ್ವಲ್ಪ ದೊಡ್ಡದಾಗಿರ್ತದೆ, ದಯವಿಟ್ಟು ಸಹಕರಿಸಿ. 3 ದಿನ 3 ಹೊತ್ತು ಊಟ ಮಾಡ್ಲಿಲ್ಲ, ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಬಾಯಿ ಕೇಳುತ್ತಾ? ಯಾವ ಬಾಯಿ? ಹೊಟ್ಟೆ ಕೇಳುತ್ತಾ? ಏನಂತದೆ? ನೀನು ಈಗ ಊಟ ಮಾಡ್ತೀಯೋ ಇಲ್ಲ ಸಿಸ್ಟಮ್ನ ಶಟ್ ಡೌನ್ ಮಾಡ್ಲೋ? ಅವಾಗೇನ್ ಮಾಡ್ತೀವಿ? ಏನೋ ಸಿಕ್ಕಿದ್ನ ತಿನ್ಕೋತೀವಿ, ಸಿಕ್ಕಿದ್ನ ತಿನ್ಕೋತೀವಿ. ದೇಹ ಕೇಳುತ್ತೆ. ಅಥವಾ ಬೆಳಗ್ಗೆಯಿಂದ ನಾನು ನೀರೇ ಕುಡಿದಿಲ್ಲ, 12 ಗಂಟೆ ಆಯ್ತು, ಎಲ್ಲ ಒಣಗೋಗ್ತಾ ಇದೆ, ಇಲ್ಲಿಂದ ಹೋಗ್ತಾ ಇದೆ ಒಣಕೊಂಡು. ಏನ್ ಮಾಡ್ತೀವಿ? ನೀರು ಕುಡಿತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಯುವರ್ ಸಿಸ್ಟಮ್ ವಿಲ್ ಬಿ ಶಟ್ ಡೌನ್. ಇದು ದೇಹಕ್ಕೆ. ಆತ್ಮಕ್ಕೆ ಬರೋಣ. ಒಂದಿನ ಪ್ರಾರ್ಥನೆ ಮಾಡಿಲ್ಲ, ಯಾರು ಕೇಳ್ತಾರೆ? ದೇವ್ರು ಕೇಳ್ತಾರ? ಕೇಳಿದ್ರೆ ಎಲ್ರಿಗೂ ಕೆಣ್ಣೆ ಊದ್ಕೋಬಿಟ್ಟಿರೋದು, ಬಾರ್ಸಿ ಬಾರ್ಸಿ. ನಾನು ಪ್ರೀತಿಸೋ ಕೇಳಿದ್ರೆ ನೀನೇನಯ್ಯ ಮಾಡ್ತೀಯ? ಬಡಬಗ್ಗರ ಮೇಲೆ ಕಣಿಕರ ತೋರ್ಸಿದ್ರೆ ನೀನೇನಯ್ಯ ಮಾಡ್ತೀಯ? ಹೊಡೆದಿರೋರು ಖಂಡಿತವಾಗಿ ಹೊಡೆದಿರೋರು. ಈಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಇದನ್ನ ಮಾಡಪ್ಪ ಅಂತ ಹೇಳ್ತೀವಿ. ಮಕ್ಕಳು ಮಾಡಿಲ್ಲ, ಏನ್ ಮಾಡ್ತೀವಿ? ಒಂದು ಬಾರಿಸ್ತೀವಿ ಅಲ್ವಾ? ಒಂದೇ ಮಗು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ ಆಗಿ ಬಾರಿಸ್ತೀವಿ. 2-3 ಮಕ್ಕಳಿದ್ರೆ ಸ್ವಲ್ಪ ಜೋರಾಗಿ ಬಾರಿಸ್ತೀವಿ. ಹೋದ್ರೆ ಹೋಗ್ಬಿಡ್ಲಿ ಅತ್ಲಾಗೆ ಅಂತ ಅಲ್ವಾ? ದೇವರು ನಿಮ್ಮನ್ನ ಪ್ರತಿನಿತ್ಯ ಲೆಕ್ಕ ಕೇಳಿದ್ರೆ ನಾವು ನಮ್ಮ ಆತ್ಮಕ್ಕೆ ಕೊಡಬೇಕಾದಂತಹ ವಿಷಯಗಳನ್ನ ಸರಿಯಾಗಿ ಸಮಯಕ್ಕೆ ತಕ್ಕಂತೆ ನಾವು ಕೊಡ್ತಾ ಇತ್ತು. ದೇವ್ರು ಕೇಳ್ತಾ ಇಲ್ಲ, ನಾನು ಕೊಡ್ತಾ ಇಲ್ಲ. ಆದರೆ
ಪೋಪ್ ಜಗದ್ಗುರುಗಳು ಹೇಳ್ತಾರೆ, ಈ ಪಯಣದಲ್ಲಿ ನಿನ್ನ ಆತ್ಮಕ್ಕೆ ಕೊಡಬೇಕಾದ ಮುಖ್ಯತ್ವವನ್ನ, ಸೇವೆಯನ್ನು, ಇನ್ನಿತರ ವಿಷಯಗಳನ್ನು ಸರಿಯಾಗಿ ಮಾಡಿ. ಏಕೆಂತ ಹೇಳಿದ್ರೆ ಪ್ರತಿಯೊಂದು ಮನುಷ್ಯನು ಒಂದು ಪಯಣವನ್ನ ಮಾಡ್ತಾನೆ. ದೇಹಕ್ಕೆ ಒಂದು ಪಯಣ, ಆತ್ಮಕ್ಕೆ ಒಂದು ಪಯಣ. ಆ ಆತ್ಮದ ಪಯಣ ಏನಂತ ಹೇಳಿದ್ರೆ ಸಂತ ಅಗಸ್ತಿನ್ ರವರು ಹೇಳ್ತಾರೆ, 3 ಮುಖ್ಯವಾದ ವಿಷಯಗಳನ್ನ ಮನುಷ್ಯ ಜೀವಿಸುವಾಗ ಆ ಆತ್ಮ, ಆತನಲ್ಲಿರುವ ಆತ್ಮ ಖಂಡಿತವಾಗಿ ಇಟ್ಕೊಳ್ಳುತ್ತೆ. ಏನಂತ ಹೇಳಿದ್ರೆ 1 ನಂಬಿಕೆ, 2ನೇದು ಭರವಸೆ, 3ನೇದು ಪ್ರೀತಿ. 1 ನಂಬಿಕೆ, 2ನೇದು ಭರವಸೆ, 3ನೇದು ಪ್ರೀತಿ. ಈ 3 ಇಲ್ಲದೆ ಒಬ್ಬರ ಆತ್ಮ ಪಯಣವನ್ನ ಮಾಡೋಕೆ ಸಾಧ್ಯವಿಲ್ಲ. ಈ 3 ಇಲ್ಲದೆ ನಂಬ್ತೀವಿ. ಏನ್ ನಂಬ್ತೀವಿ? ದೇವರನ್ನ ನಂಬ್ಕೋತೀವಿ. ದೇವರಿದ್ದಾನೆ, ನನ್ನ ಕರ್ಕೊಂಡೋಗ್ತಾನೆ, ನನ್ನ ಕಾಪಾಡ್ತಾನೆ, ಒಂದು ದಿನ ಆತನ ಮನೆಯಲ್ಲಿ ನಾನು ಸಂತರೊಡಗಡೆ ಇರುತ್ತೇನೆ ಎನ್ನುವುದು ನಂಬಿಕೆ. ನನ್ನ ಜೀವನದಲ್ಲಿ ಏನೋ ಒಂದು ಒಳ್ಳೆಯದ ವಿಷಯ ನಡೀತದೆ, ಶಾಶ್ವತವಾಗಿ ದೇವರೊಡನೆ ಇರುತ್ತೇನೆ ಎನ್ನುವುದು ಭರವಸೆ. ದೇವರೇ, ನಿನ್ನ ಪ್ರೀತಿಯಲ್ಲಿ ಸದಾ ನೆಲೆಯುತ್ತೇನೆ, ಈ ಪ್ರೀತಿಯಿಂದ ನನ್ನನ್ನು ದೂರಪಡಿಸೋರು ಯಾರು? ಶಾಶ್ವತವಾಗಿ ನಿನ್ನೊಡನೆ ಇರ್ತೀನಿ, ಜೀವಿಸೋದು ನೀನಲ್ಲ, ನನ್ನಲ್ಲಿ ಜೀವಿಸೋದು ನೀನು ಎನ್ನುವ ಸಂತ ಪೌಲನ ಮಾತುಗಳಂತೆ ನಾವು ದೇವರಲ್ಲಿ ಪ್ರೀತಿಸುವಾಗ ನಮ್ಮ ಜೀವನ ಸಾರ್ಥಕತೆಯನ್ನ ಪಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಪಯಣ. ಈ ಪಯಣವನ್ನ ಪ್ರತಿಯೊಬ್ಬರೂ ಮಾಡಬೇಕು ಎನ್ನುವುದು ಧರ್ಮಸಭೆಯ ಕೋರಿಕೆ. ಈ ಪಯಣವನ್ನ ಮಾಡಬೇಕಾದ್ರೆ 2 ವಿಧ ಇರ್ತದೆ. 2 ವಿಧ ಏನದು? 1, ಹೇಗೆ ನಾವು ಇನ್ನೊಬ್ಬರ ಜೀವನದಲ್ಲಿ ಈ ಭರವಸೆಯನ್ನ ಬರಮಾಡಬಹುದು ಅಥವಾ ಕೊಡಬಹುದು ಅಲ್ವಾ? 2ನೇದು, ಈ ಭರವಸೆಯ ಜೀವನವನ್ನು, ಪಯಣವನ್ನು ನಾನು ಹೇಗೆ ಅನುಭವಿಸಬಹುದು. 2 ವಿಷಯ ಇದೆ. ಪ್ರೀತಿ ಅಂತೀವಿ, ಬರೀ ಪಡ್ಕೊಳ್ಳೋದು ಮಾತ್ರ ಪ್ರೀತಿನ? ಕೊಡೋದು ಪ್ರೀತಿ ಆಗುತ್ತೆ. ಗಂಡನ ಹತ್ರ ಹೆಂಡತಿ ಹೇಳ್ತಾಳೆ ಐ ಲವ್ ಯು ಅಂತಾಳೆ ಅಲ್ವಾ? ಐ ಲವ್ ಯು ಅಂತಾಳೆ. ಗಂಡ ಏನ್ ಹೇಳ್ಬೇಕು? ಐ ಲವ್ ಯು ಅಂದ್ರೆ ಅವನು ಉಳ್ಕಂಡ. ಐ ಲವ್ ಯು ಅಂತ ಹೇಳ್ಬಿಟ್ರೆ ಉಳ್ಕಂಡ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಸಾಂಬಾರಲ್ಲಿ ಉಪ್ಪಿರ್ತದೆ, ರಸಮಲ್ಲಿ ಮೆಣಸಿನ್ಕಾಯಿ ಇರ್ತದೆ. ಇಟ್ಸ್ ರೆಸಿಪ್ರೋಕಲ್. ಇಟ್ ನಾಟ್ ಓನ್ಲಿ ಗಿವ್, ಯು ಆಲ್ಸೋ ಅಕ್ಸೆಪ್ಟ್ ಇಟ್ ಅಲ್ವಾ? ಕೊಡಬೇಕು. ಈಗ ಭರವಸೆಯ ಜೀವನ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ ಜೀವನ ನನ್ನಲ್ಲಿ ಮಾತ್ರ ಇದ್ರೆ ಸಾಲದು, ಅದನ್ನ ನಾವು ಪರರಿಗೆ ಕೊಡಬೇಕು. ಫಸ್ಟ್ ನಾವು ಹೇಗೆ ಕೊಡೋದು, ಯಾರಿಗೆ ಕೊಡೋದು ಎನ್ನುವುದರ ಬಗ್ಗೆ ಯೋಚನೆ ಮಾಡೋಣ. 2ನೇದು, ನಾನು ಹೇಗೆ ಪಡ್ಕೋಬಹುದು ಎನ್ನುವುದನ್ನ ಕೂಡ ಯೋಚನೆ ಮಾಡೋಣ. ಮೊದಲನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಪರಿಸ್ಥಿತಿಯನ್ನ, ಸಾಮಾಜಿಕ ಪರಿಸ್ಥಿತಿಯನ್ನ ನಾವು ನೋಡುವಾಗ ಸಮಾಧಾನ ಅನ್ನೋದು ದೂರದ ಕನಸು ಅಲ್ವಾ? ಅದನ್ನ ನಾವು ಹತ್ರ ನೋಡಕ್ಕೆ ಆಗ್ತಾ ಇಲ್ಲ. ಯಾಕೆ? ಯಾವ ಕಡೆ ನೋಡಿದ್ರು ಗೊಂದಲ. ಬ್ಯಾಂಗ್ಳೂರ್ ಇಸ್ ನೋನ್ ಫಾರ್ ರಿಯಲ್ ಎಸ್ಟೇಟ್, ಲ್ಯಾಂಡ್ ಮಾಫಿಯಾ. ಈಗ ನಾವು ಕಷ್ಟಪಟ್ಟು ದುಡಿದು ಸೈಟ್ ತಗೊಂಡಿರ್ತೀವಿ, ನಾಳೆ ಇನ್ನೊಬ್ಬನ ಕಾಂಪೌಂಡ್ ಹಾಕಿರ್ತಾನೆ. ನೀನು ಅಲ್ಲಿ ಹೋಗಿ ನಿಂತ್ರೆ ಮಕ್ಕಳನ್ನ ಕಳ್ಕೋಬೇಕು ಅಥವಾ ನಿನ್ನೆ ಕಳ್ಕೋಬೇಕು. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸಮಾಜ ಬೇರೆ ಒಂದು ಕಡೆ ಹೋಗ್ತಾ ಇದೆ. ಅವೆಲ್ಲ ಬಿಡಿ. ಜೆರುಸಲೇಮ್ ಅಥವಾ ಇಸ್ರಾಯೇಲ್ ಏನ್ ನಡೀತಾ ಇದೆ? ಯುದ್ಧ. ಯಾರದೋ ಸ್ವಾರ್ಥಕ್ಕೆ, ಯಾರದೋ ಅಹಂಕಾರಕ್ಕೆ ಎಲ್ಲ ಇಡೀ ಮಾನವ ಜನಾಂಗ ಕಷ್ಟಪಡ್ತಾ ಇದ್ದಾರೆ. ಯುದ್ಧಗಳು ಎಲ್ಲಾ ಕಡೆ. ಅದೇ ರೀತಿ ಸಮುದಾಯ ಬಿಡಿ, ಕುಟುಂಬಗಳು. ಯಾವ್ದ್ಯಾವ್ದೋ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಕೋಪ ಮಾಡ್ಕೋತೀವಿ. ಆ ಕೋಪವನ್ನ ನಾವು ಬೆಳೆಸ್ತೀವಿ. ನೀರಾಕಿ, ಗೊಬ್ಬರ ಹಾಕಿ ಬೆಳೆಸ್ತೀವಿ. ಕೊನೆಗೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ಆ ಕಾರಣ ಕೇಳಿದ್ರೆ ನಮ್ಗೆ ಒಂಥರ ನಗು ಬರುತ್ತೆ. ಸುಮಾರು ಸಂದರ್ಭಗಳಲ್ಲಿ ಏನು, ನಾನು ಸತ್ರು ಕೂಡ ನನ್ನ ತಮ್ಮನ ಮನೆಗೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದಿನ ಅವಳು ನನಗೆ ಕಾಫಿ ಕೊಟ್ಟಿಲ್ಲ, ಅಥವಾ ಅವ್ರ ಮನೆಯಲ್ಲಿ ನಡೆದ ಒಂದು ಫಂಕ್ಷನ್ ಅಲ್ಲಿ ಆ
ಕಾರ್ಡಲ್ಲಿ ನನ್ನ ಹೆಸರು ಬರೆದಿಲ್ಲ. ಎಷ್ಟು ಜನ ಇಲ್ಲ ಆ ತರ? ಎಷ್ಟು ಜನ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ? ಚಿಕ್ಕ ಚಿಕ್ಕ ವಿಷಯಗಳಿಗೆ ಒಂದು ರೀತಿಯ ಗೊಂದಲ ಜೀವನವನ್ನ ಆಯ್ಕೆ ಮಾಡ್ಕೋತೀವಿ, ಶಾಂತಿಯುತವಾದ ಜೀವನವನ್ನ ಮರೀತೀವಿ. ಬಹುಶಃ ನಾವು ಇನ್ನೂ ಹೆಚ್ಚಾಗಿ ಆಳವಾಗಿ ದೃಢವಾಗಿ ಪ್ರಾರ್ಥನೆ ಮಾಡಬೇಕು. ಸಮುದಾಯದ ಒಳಿತಿಗಾಗಿ, ಸಮಾಜದಲ್ಲಿ ಇರುವವರ ಶಾಂತಿಗಾಗಿ ನಾವು ಪ್ರಾರ್ಥಿಸಬೇಕು. ಎರಡನೆಯದಾಗಿ ಮದುವೆಗಳು. ಮದುವೆ ತುಂಬಾ ಮುಖ್ಯ. ಯಾಕೆ ಎಲ್ಲಾ ಕಡೆ ಮದುವೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಮಾಜವನ್ನ ಸ್ಥಿರಗೊಳಿಸುವುದು ಅಥವಾ ಒಂದು ಸಮಾಜವನ್ನ ಶಾಶ್ವತವಾಗಿ ಮೌಲ್ಯಗಳೊಂದಿಗೆ ಉಳಿಸುವುದು ಒಂದು ಸ್ಥಾಪನೆ ಅಂತ ಹೇಳಿದ್ರೆ ಅದು ಪವಿತ್ರ ಕುಟುಂಬ. ಕುಟುಂಬ ಸರಿ ಇಲ್ಲ ಅಂತ ಹೇಳಿದ್ರೆ ಸಮಾಜ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಸರಿ ಇರೋಲ್ಲ, ರಾಜ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ದೇಶ ಸರಿ ಇರೋದಿಲ್ಲ, ದೇಶ ಸರಿ ಇಲ್ಲ ಅಂತ ಹೇಳಿದ್ರೆ ಭೂಲೋಕ ಸರಿ ಇರೋದು. ಅಂದ್ರೆ ವೇರ್ ಇಸ್ ದ ಬೇಸಿಸ್? ವೇರ್ ಇಸ್ ದ ಬೇಸಿಸ್? ಬೇಸಿಸ್ ಇಸ್ ದ ಫ್ಯಾಮಿಲಿ. ಇವತ್ತು ಈ ಕುಟುಂಬಕ್ಕೆ ಬಂದಿರುವ ದುರಂತ ಏನು? ಏನು? ಬಿಷಪ್ ಹೌಸ್ ಅಲ್ಲಿ ನನ್ನ ಆಫೀಸ್ ಬನ್ರಿ, ವರ್ಷಕ್ಕೆ 120 ಡಿವೋರ್ಸ್ ಕೊಡ್ತಾ ಇದ್ದೀವಿ, ಅನ್ನಲ್ಮೆಂಟ್ಸ್. ನಾನೀಗ ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿಯಲ್ಲಿ, ಹುಟ್ಟಿ ಬೆಳೆದಿರೋದು ಹಳ್ಳಿಯಲ್ಲಿ, ಆಮೇಲೆ ಓದಿದ್ದಲ್ಲ ಬೇರೆ ಕಡೆ ಬಿಡಿ. ನಮ್ಮ ತಾಯಿ ತಂದೆ ಇವಾಗ ಸೇವೆ ಮಾಡೋದು ಒಂಥರ ಸೆಮಿ ಟೈಪ್. ಅದು ಸಿಟಿನೂ ಅನ್ನಕ್ಕಾಗಲ್ಲ, ಹಳ್ಳಿನೂ ಅನ್ನಕ್ಕಾಗಲ್ಲ, ಎರಡೂ ಮಿಕ್ಸ್ಚರ್. ನಾನು ಬೆಳೆದ ಸಮಾಜದಲ್ಲಿ ಈ ಡಿವೋರ್ಸ್ ಎನ್ನುವ ಪದಕ್ಕೆ ಕೆಲಸನೇ ಇಲ್ಲ, ಮೀನಿಂಗೇ ಗೊತ್ತಿಲ್ಲ. ವಾಟ್ ಡು ಯು ಮೀನ್ ಬೈ ಡಿವೋರ್ಸ್? ವಾಟ್ ಡು ಯು ಮೀನ್ ಬೈ ಡಿವೋರ್ಸ್? ಆವಾಗ ತಂದೆ ತಾಯಿಗಳು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ಮದುವೆ ಮಾಡ್ತಾರೆ ಮಕ್ಕಳಿಗೆ. ಮದುವೆ ಮಾಡಿದಾಗ ಮಗಳಿಗೆ ಹೇಳ್ತಾರೆ, ಮಗ ನೋಡಮ್ಮ, ತುಂಬಾ ಕಷ್ಟಪಟ್ಟು ಮದುವೆ ಮಾಡಿದ್ದೀನಿ, ಇನ್ನು ಮೇಲೆ ನೀನು ಹೋಗಿ ನಿನ್ನ ಗಂಡನ ಮನೆಯನ್ನ ಬೆಳಗಿಸು. ಇದು ನಿನ್ನ ಮನೆ ಅಲ್ಲ. ಯಾವುದು ನಿನ್ನ ಮನೆ? ಅದು ನಿನ್ನ ಮನೆ. ಎಷ್ಟೇ ಕಷ್ಟ ಬಂದ್ರೂ ಅಲ್ಲೇ ನೀನು ಸಂಸಾರ ಮಾಡು. ಯಾವತ್ತಾದ್ರೂ ನಿಮ್ಮ ಅಪ್ಪನ್ನ ಅಮ್ಮನ್ನ ನೋಡ್ಬೇಕು ಅಂತ ಬಯಸಿದ್ರೆ ನೀವೇನ್ ಮಾಡ್ಬೇಕು? ನಿನ್ ಗಂಡನ ಜೊತೆ ಬಾ, ಒಂದು ದಿನ ಇರು, ಒಳ್ಳೆ ಊಟ ಮಾಡು, ಸ್ವಲ್ಪ ಹೊತ್ತು ಅಳ್ಬೇಕಾದ್ರೆ ಅಳು, ನಗಬೇಕಾದ್ರೆ ನಗು, 2ನೇ ದಿನ ಬಸ್ ಹತ್ಕೊಂಡು ನಿನ್ ಗಂಡನ ಜೊತೆ ವಾಪಸ್ ಹೋಗ್ಬಿಡು. ಇದು ಅಡ್ವೈಸು. ಕೇಳಿಸ್ಕೊಂಡಿದ್ರೆ ಅಡ್ವೈಸ್ನ? ಮಹಿಳೆಯರು ಸ್ವಲ್ಪ ಹೂವನ್ರಿ. ಹೇಳಿರ್ತಾರೆ, ಹೇಳಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ವಾ? ಆವಾಗ ಏನ್ ಮಾಡೋರು? ಹೆಣ್ಮಕ್ಳು ಹೋಗೋರು, ಅವ್ರಿಗೆ ಭಯ. ಈಗ ಜಗಳ ಆಗುತ್ತೆ, ಇವನು ಬೇರೆ ನಾನು ಕೆರ್ಕೊಂಡ್ ಬರ್ತಾ ಇದ್ದಾನೆ, ನನ್ನ ಬಾಯಿ ಬೇರೆ ಸುಮ್ಮನೆ ಇರಲ್ಲ, ಜಗಳ ಮಾಡಿದ್ರೆ ಒದಿತಾನೆ, ಒದ್ರೆ ಮನೆಗೆ ಹೋಗ್ಬೇಕು. ಯಾಕೆ ಬಂತು? ಅಲ್ಲಿ ಹೋದ್ರೆ ನಮ್ಮ ಅಪ್ಪನ ಕೈಲಿ ಉಗಿಸ್ಕೋಬೇಕು, ನಮ್ಮ ಅಮ್ಮನ ಕೈಲಿ ಒದ್ಸ್ಕೋಬೇಕು, ನಾನು ಅದಕ್ಕೆ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳಿ ಸಂಸಾರ ಕಟ್ಬಿಡೋರು. ಇವಾಗ ಅಡ್ವೈಸ್ ಹೆಂಗಾಗೈತೆ ಅಂತ ಹೇಳಿದ್ರೆ ಸ್ವಲ್ಪ ಬದಲಾವಣೆ ಆಗಿದೆ. ಏನಂತ ಹೇಳಿದ್ರೆ, ಮಗ ನೋಡಮ್ಮ, ಹೋಗು, ಸಂತೋಷವಾಗಿರು. ನಿನ್ ಗಂಡ ಏನಾದ್ರು ಬೈದ ಅಂತ ಹೇಳಿದ್ರೆ ಸಾಯಂಕಾಲ ಬಸ್ ಹತ್ಕೊಂಡು ಬಂದ್ಬಿಡು. ಅವನ್ನ ಎಲ್ಲೆಲ್ಲಿಗೆ ಕರ್ಕೊಂಡೋಗೋಣ? ಮಹಿಳಾ ಸಂಘಕ್ಕೆ ಕರ್ಕೊಂಡೋಗೋಣ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗೋಣ, ಸಿವಿಲ್ ಕೋರ್ಟ್ಗೆ ಕರ್ಕೊಂಡೋಗೋಣ, ಕೊನೆಯದಾಗಿ ಬಿಷಪ್ ಹೌಸ್ಗೂ ಹೋಗೋಣ. ಈ ಅಡ್ವೈಸ್ ಕೊಟ್ರೆ ಸಂಸಾರ ಉಳಿತದ? ಸಂಸಾರ ಉಳಿತದ? ಉಳಿಯೋದಿಲ್ಲ. ಇವತ್ತು ಯುವ ಪೀಳಿಗೆ ಅನುಭವಿಸುವ ಒಂದು ದುರಂತ ಅಂತ ಹೇಳಿದ್ರೆ ಇದೆ. ಕುಟುಂಬ ಅನ್ನೋದು ಒಂದು ದೊಡ್ಡ ಸವಾಲಾಗಿದೆ. ಇದು ಪವಿತ್ರ ಸ್ಥಾಪನೆ, ಇದನ್ನ ಮರೀತಾ ಇದ್ದಾರೆ ಜನ. ಆದರೆ ನೀವು ಒಟ್ಟಾಗಿ ಜೀವಿಸುವಾಗ ಅದು ಧರ್ಮಸಭೆಯ ಭರವಸೆ. ಧರ್ಮಸಭೆಯ ಭರವಸೆ. ಧರ್ಮಸಭೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಎನ್ನುವ ಅನುಭವ ಧರ್ಮಸಭೆದಾಗುತ್ತೆ. ಆದ ಕಾರಣ ಧರ್ಮಸಭೆ ಹೇಳುತ್ತೆ, ನಿಮ್ಮ ಕುಟುಂಬವನ್ನ ಪವಿತ್ರವಾಗಿ ಜೀವಿಸಿ. ದೇವರು ನಿಮಗೆ ನೀಡುವ ಮಕ್ಕಳು ನಿಮ್ಮ ಪ್ರೀತಿಯ ಫಲ. ಅವುಗಳನ್ನ ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಿರಿ, ಅವರು ಮುಂದಿನ ಧರ್ಮಸಭೆ. ಎಷ್ಟು ಒಳ್ಳೆ ಮಾತು.
ಎಷ್ಟು ಒಳ್ಳೆ ಮಾತು ಪ್ರೀತಿಯ ಸಹೋದರ ಸಹೋದರಿಯರೇ. ಮೂರನೇದಾಗಿ, ನಾನು ಮದುವೆಗೆ ಬಂದ್ರೆ ನಾನು ಸಾಧಾರಣವಾಗಿ ಅಷ್ಟು ಈಸಿಯಾಗಿ ನೆಕ್ಸ್ಟ್ ಟಾಪಿಕ್ ಹೋಗೋದಿಲ್ಲ. ಆದ ಕಾರಣ ನಾನು ಮೂರನೇ ಟಾಪಿಕ್ ಹೋಗ್ಬಿಡ್ತೀನಿ. ಈಗ ಮೂರನೆಯದು ನಮ್ಮ ಸಮಾಜ. ನಮ್ಮ ಸಮಾಜದಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ ಅಲ್ವಾ? ಮನುಷ್ಯನಿಗೆ ಬೆಲೆ ಇಲ್ಲ. ನಮ್ಗೆಲ್ರಿಗೂ ಗೊತ್ತು, ರೀಸೆಂಟ್ ಆಗಿ ಒಂದು ದೊಡ್ಡ ಕ್ರೈಸಿಸ್ ಇತ್ತು. ವಾಟ್ ಇಸ್ ದ ಕ್ರೈಸಿಸ್? ಕೊರೋನಾ, ನೋ, ಕೋವಿಡ್-19. ಎಷ್ಟು ಜನ ಏನೇನೆಲ್ಲ ಮಾಡಿದ್ರು. ಮನುಷ್ಯನಿಗೆ ಬೆಲೆ ಇತ್ತಾ? ಮನುಷ್ಯನಿಗೆ ಬೆಲೆ ಇತ್ತಾ? ಇಷ್ಟು ಜನ ಇನ್ನೇನಾದ್ರೂ ಕೋವಿಡ್-19 ಅಲ್ಲಿ ಈ ತರ ಪ್ರಬೋಧನೆ ಕೊಟ್ಬಿಟ್ಟಿದ್ರೆ, ನಾನು ಸೆಂಟ್ರಲ್ ಯಾರಾದ್ರೂ ಸ್ವಲ್ಪ ಕೆಮ್ಮುಬಿಟ್ಟಿದ್ರೆ, ಆಮೇಲೆ ಸ್ವಾಮಿಯವ್ರು ಮಾತ್ರ ಕೊನೆಗೆ ಹೋಗಿ ಬನ್ನಿ ಬಲಿ ಅರ್ಪಣೆ ಹೋಗರಯ್ಯ, ನೀವು ಯಾರು ಇಲ್ಲ, ನಾನೇ ಹೋಯ್ತೀನಿ ಅಂತ ಹೇಳ ಹೋಗಿರ್ಬೇಕು ಅಲ್ವಾ? ಪಾಸಿಬಲ್? ಬಡವರಿಗೆ ಮರ್ಯಾದೆ ಇದೆಯಾ? ಬಡವರಿಗೆ ಮರ್ಯಾದೆ ಇದೆಯಾ? ಘನತೆ ಗೌರವ ಇದೆಯಾ? ಸಿಂಪಲ್ ಆಗಿ ನಾನು ಒಂದು ಹೇಳ್ತೀನಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮನೆಯಲ್ಲಿ ನಿಮ್ಮ ಮಗನಿಗೋ ಮಗಳಿಗೋ ಅಥವಾ ಮೊಮ್ಮಕ್ಕಳಿಗೋ ಜ್ಞಾನ ಸ್ನಾನ ಆಗತ್ತೆ ಅಂತ ಇಟ್ಕೊಳ್ಳಿ, ದೀಕ್ಷಾ ಸ್ನಾನ, ಕಾಡು ಓಡಿಸ್ತೀರಿ ಇನ್ವಿಟೇಷನ್, ಮನೆಗೆ ಹೋಗಿ ಕೊಡ್ತೀರಿ. ನಿಮಗೆ 2 ಫ್ಯಾಮಿಲಿ ಗೊತ್ತು, ಒಂದು ಶ್ರೀಮಂತರು, ಇನ್ನೊಂದು ಫ್ಯಾಮಿಲಿ ಬಡವರು. ಹೆಂಗ್ ಕೊಡ್ತೀರಿ ಕಾಡು? ಹೆಂಗ್ ಕೊಡ್ತೀರಿ? ಶ್ರೀಮಂತರ ಮನೆಗೆ ಗಂಡ ಹೆಂಡತಿ ಸ್ನಾನ ಮಾಡಿ ಒಳ್ಳೆ ಡ್ರೆಸ್ ಹಾಕಿ ರಾಯಲ್ ಆಗಿ ಹೋಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡು, ಅಣ್ಣವರೇ ನೀವು ದಯವಿಟ್ಟು ಬರಬೇಕು, ನೀವು ಬಂದಿಲ್ಲ ಅಂತ ಹೇಳಿದ್ರೆ ನಾವು ಉದ್ಧಾರನೇ ಆಗೋದಿಲ್ಲ, ನೀವಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬನೇ ನಿಲ್ಲೋದಿಲ್ಲ ಎಲ್ಲ ಹೇಳ್ತೀವಿ, ಕರ್ಸ್ಕೊಂಡು ಬರ್ತೀವಿ. ಅವ್ರು ಬರ್ತಾರ ಬಿಡ್ತಾರ ಅದೇ ಆಮೇಲೆ. ಬಡವ್ರ ಮನೆಗೆ ಹೋಯ್ತೀವಿ, ಹೆಂಗ್ ಹೋಯ್ತೀವಿ? ಆ ಕಡೆ, ಬರ ಇಲ್ಲಿ, ನಾಳೆ ಫಂಕ್ಷನ್ ಇದೆ ಬಂದ್ಬಿಡು. ಈ ನಿಜನ ಸುಳ್ಳ? ನಿಜನ ಸುಳ್ಳ? ಶ್ರೀಮಂತನಿಗೇನು ಅಷ್ಟೊಂದು ಗೌರವ, ಬಡವನಿಗೇನು ಅಷ್ಟೊಂದು ಕೀಳಾದ ಒಂದು ವರ್ತನೆ? ಯಾಕೆ? ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನನ್ನ ಮನುಷ್ಯನಾಗಿ ಸ್ವೀಕರಿಸುವ ಆ ಒಂದು ಜೀವನವನ್ನ ನಾವೇ ಮರ್ತೋಗಿದ್ದೀವಿ ಅಲ್ವಾ? ನಾವೇ ಮರ್ತೋಗಿದ್ದೀವಿ. ಏನ್ ಮಾಡಬೇಕು? ಪ್ರತಿಯೊಬ್ಬರು ಕೂಡ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು. ಅವರಿಗೋಸ್ಕರ ಯೇಸು ಸ್ವಾಮಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಶ್ರೀಮಂತರಿಗೋಸ್ಕರ ಮಾಡಿದಾರ? ಓದಿದವ್ರಿಗೋಸ್ಕರ ಮಾಡಿದಾರ? ಅಥವಾ ಸರ್ಕಾರಿ ನೌಕರಿಲಿರೋರ್ಗೆ ಮಾತ್ರ ಮಾಡಿದಾರ? ಅಥವಾ ಅಧಿಕಾರಿಗಳಿಗೆ ಮಾತ್ರ ಯೇಸು ಸ್ವಾಮಿ ಪ್ರಾಣ ಬಿಟ್ಟಿದಾರ? ಭಿಕ್ಷುಕರುಗಳು ಬಿಟ್ಟಿಲ್ವಾ? ಬಡವರಿಗೆ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ಲಿಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯ ಅವನು ಏನ್ ಇಟ್ಕೊಂಡಿದ್ದಾನೆ ಅನ್ನೋದಕ್ಕೆ ಗೌರವ ಕೊಡಬೇಡಿ, ಅವನು ಯಾರು ಅಂತ ಗೌರವ ಕೊಡಿ. ಯಾರು ಅಂತ. ಇಟ್ಸ್ ನಾಟ್ ಅಬೌಟ್ ವಾಟ್ ಅ ಮ್ಯಾನ್ ಹ್ಯಾಸ್, ಇಟ್ ಈಸ್ ಅಬೌಟ್ ವಾಟ್ ಅ ಮ್ಯಾನ್ ಈಸ್. ಅಲ್ವಾ? ಅಲ್ವಾ? ಗಿವ್. ಅದು ಮೂರನೆಯ ವಿಷಯ. ನಾಲ್ಕನೆಯದು, ಲೇವಿಯರ ಪುಸ್ತಕದಲ್ಲಿ ನಾವು ನೋಡ್ತೀವಿ, 25ನೇ ಅಧ್ಯಾಯ 10ನೇ ವಚನದಲ್ಲಿ, 50ನೇ ವರ್ಷ ಆಚರಿಸುವಾಗ ಬಂಧಿತವರನ್ನ ಬಿಡುಗಡೆ ಮಾಡಿ ಎನ್ನುವುದು ಅಂದಿನ ಕಾಲದ ನಿಯಮ. ಅಂದಿನ ಕಾಲದ ನಿಯಮ. ವೈ ವಿ ಪ್ರೊಕ್ಲೈಮ್ ದ ಇಯರ್ ಆಫ್ ಜೂಬಿಲಿ? ಯಾಕೆಂತ ಹೇಳಿದ್ರೆ ಸುಮಾರು ಮಂದಿಗೆ ಒಳ್ಳೆಯ ಸುದ್ದಿ. ಇಂಡಿಪೆಂಡೆನ್ಸ್ ಡೇಗೆ ಎಷ್ಟು ಜನನ ರಿಲೀಸ್ ಮಾಡ್ತಾರೋ ಅದಕ್ಕೆ ಎಷ್ಟು ಪಾಲಿಟಿಕ್ಸ್ ಆಡೋರು, ಎಷ್ಟು ದುಡ್ಡು ತಿಂದವರು ಪಾಸಿಬಲ್ ಅಲ್ವಾ? ಬಟ್ ಇಲ್ಲಿ ಬೈಬಲ್ ಗ್ರಂಥದಲ್ಲಿ ಹೇಳುತ್ತೆ, 50ನೇ ಜೂಬಿಲಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ನೀವು ಬಂಧಿತವರನ್ನ ಬಿಡುಗಡೆ ಮಾಡಿ. ಯೆಶಾಯ ಪ್ರವಾದಿ ಆತನ ಸುರುಳಿಯಲ್ಲಿದ್ದಂತಹ ವಿಷಯ ಯೇಸು ಸ್ವಾಮಿ 4ನೇ ಅಧ್ಯಾಯ ಸಂತ ಲೂಕರು ಬರೆದ ಶುಭ ಸಂದೇಶ ಆ ಸುರುಳಿಯನ್ನ ಓದಬೇಕಾದ್ರೆ ಹೇಳ್ತಾರೆ, ಬಂಧಿತವರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಅಲ್ವಾ? ರಿಲೀಸ್ ದ ಕ್ಯಾಪ್ಟಿವ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಹೋದ್ವಾರ ಪ್ರಿಸನ್ ಮಿನಿಸ್ಟ್ರಿ ಅಂತ ನಾವು ಆಚರಣೆ ಮಾಡ್ದೋ. ಪ್ರಿಸನ್ ಮಿನಿಸ್ಟ್ರಿ, ಪ್ರಿಸನ್ ಸಂಡೇ. ನಾವ್ ಏನ್ ಮಾಡ್ಬೇಕು?
ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮಾಡ್ತೀವಾ? ಅಹಂಕಾರಿಗಳು ಫಾದರ್ ಅವರೆಲ್ಲ. ಚೆನ್ನಾಗಿರ್ಬೇಕಾದ್ರೆ ನಾನು ಹೇಳಿದ ಮಾತು ಕೇಳಲಿಲ್ಲ. ಕಳ್ಳತನ, ಕೊಲೆ, ದರೋಡೆ ಎಲ್ಲ ಮಾಡಿ ಇರ್ಲಿ ಸಾಯ್ಲಿ ಸಾಧಾರಣವಾಗಿ. ಆ ಸ್ಟ್ಯಾಂಡ್ ನಮ್ದು ಬೇಡ. ಅವರ ಮನ ಪರಿವರ್ತನೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಅದು ಒಂದು ಕಡೆ. ಇನ್ನೊಂದು ಕಡೆ ಅವರ ಕುಟುಂಬ ನಮ್ ಜೊತೆ ಜೀವಿಸ್ತಾರೆ. ಬಿ ಕೈಂಡ್ ಟು ದೆಮ್, ಬಿ ಕೈಂಡ್ ಟು ದೆಮ್. ಆಗುತ್ತಾ ನಮ್ ಕೈಯಾಗ? ನಾವೇನ್ ಹೇಳ್ತೀವಿ? ಆ ಕೊಲೆಗಾರ ಕುಟುಂಬನ ಬೇಡವೇ ಬೇಡ, ಹತ್ರಕ್ಕೂ ಸೇರಿಸ್ಬೇಡ. ಡೋಂಟ್ ಡೂ ದಟ್, ಡೋಂಟ್ ಡೂ ದಟ್. ಫಿಲ್ ದ ಹೋಪ್ ಇನ್ ದೆಮ್. ದಟ್ಸ್ ದ ಜರ್ನಿ ಆಫ್ ಲೈಫ್. ಐದನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಸ್ಪಿಟಲ್ಸ್. ಹಾಸ್ಪಿಟಲ್ಸ್. ಎಷ್ಟೋ ಜನ ಇವಾಗೆಲ್ಲ ರೋಗಗಳಿಗೆ ಹೆಸರುಗಳೇ ಒಂಥರ. ನಮ್ಗೆ ಗೊತ್ತಿರೋ ಹಾಗೆ ಯಾರಿಗಾದ್ರೂ ತಲೆ ಸರಿ ಇಲ್ಲ ಅಂತ ಏನ್ ಹೇಳ್ತೀವಿ? ಹುಚ್ಚ ಅಂತೀವಿ. ನಮ್ಗೆ ಗೊತ್ತಿರೋದು ಒಂದೇ ಪದನೇ ಅಲ್ವಾ? ಯಾರಾದ್ರೂ ಹಾಸ್ಪಿಟಲ್ ಮಿನಿಸ್ಟ್ರಿ ಮಾಡ್ತಿದ್ದೀರಾ? ಆಸ್ಪತ್ರೆಯಲ್ಲಿ ಮಗು ಅಲ್ಲಮ್ಮ, ನೀವು ಸ್ಕಿಜೋಫ್ರೀನಿಯಾ. ಎಷ್ಟು ವಿಧವಾದ ವಿಷಯಗಳಿವೆ ಗೊತ್ತಾ ಅದರಲ್ಲಿ? ಸ್ಕಿಜೋಫ್ರೀನಿಯಾ ಜಸ್ಟ್ ಒನ್ ಟರ್ಮ್. ಎಷ್ಟು ವಿಧವಾದ, ಅದರಲ್ಲೇ ಬೇರೆ 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 ಜನಕ್ಕೆ ಅಷ್ಟು ರೋಗಗಳಿವೆ, ಅಷ್ಟು ರೋಗಗಳಿವೆ. ಪ್ರತಿಯೊಬ್ಬರೂ ಕೂಡ ಅಷ್ಟೇ ಕಷ್ಟಗಳನ್ನ ಅನುಭವಿಸ್ತಾರೆ, ನೋವನ್ನ ಅನುಭವಿಸ್ತಾರೆ. ನಾವು ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಹೋಗಿ ನೋಡ್ಬೇಕು, ಸಂಧಿಸ್ಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ. ಫಿಲ್ ಇನ್ ದೆಮ್ ದ ಹೋಪ್ ಸೊ ದಟ್ ದೇ ಆಲ್ಸೋ ಸ್ಮೈಲ್. ಅವ್ರ ಮುಖದಲ್ಲಿ ಕೂಡ ನಗು ಬರಲಿ. ಪ್ರಾರ್ಥನೆ ಮಾಡಿ. ಏನಿಲ್ಲ, ಹೋಗಿ ಸಿಸ್ಟರ್, ಡೋಂಟ್ ವರಿ ಸಿಸ್ಟರ್, ಈ ತರ ನಮಗೂ ಬಂದಿತ್ತು, ಚೆನ್ನಾಗಾಗ್ತೀರಿ, ದೇವರು ನಿಮಗೆ ಆರೋಗ್ಯವನ್ನ ಕೊಡ್ತಾರೆ, ಬನ್ನಿ ಇಬ್ಬರು ಒಟ್ಟಿಗೆ ಒಂದು ಪ್ರಾರ್ಥನೆ ಮಾಡೋಣ, ನಮೋ ಮರಿಯ ವರಪ್ರಸಾದ ಪೂರ್ಣಿ ಅಂತ ಅವ್ರ ಜೊತೆ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿ ಬಂದ್ರೂ ಕೂಡ ಒಂದು 3-4 ಅವರ್ ಆದ್ರು ಅವರು ನಗುಮುಖದಿಂದ ಇರ್ತಾರೆ. ನಮಗೋಸ್ಕರ ಯಾರೋ ಪ್ರಾರ್ಥನೆ ಮಾಡ್ತಾರೆ, ದೇವರು ನನ್ನ ಆಶೀರ್ವದಿಸ್ತಾರೆ, ಆರೋಗ್ಯ ಭಾಗ್ಯವನ್ನ ಕೊಡ್ತಾರೆ ಎನ್ನುವ ನಂಬಿಕೆ ಅವರದಾಗುತ್ತೆ. ಯು ಗಾಟ್ ಟು ಡೂ ದಾಟ್ ಪ್ರೀತಿಯ ಸಹೋದರ ಸಹೋದರಿಯರು. 6ನೇದಾಗಿ ಯುವಕರು ಯುವತಿಯರು. ನಮ್ ದೇವಸ್ಥಾನ ನೋಡಿ, ಅಬ್ರಾಡ್ ಯುರೋಪಿಯನ್ ದೇವಸ್ಥಾನಗಳ ತರ ಆಗೈತೆ. ದೊಡ್ಡ ದೊಡ್ಡ ಬಸಲಿಕಾ. ಯಾವ ಕಡೆ ತಿರುಗಿದ್ರು. ಎಷ್ಟು ಜನ ಗೋವಾ ಹೋಗಿದ್ದೀರಿ? ಗೋವಾ ಕೆಲವರು ಗೋವಾದಿಂದಾನೇ ಬಂದಿದ್ದೀರಿ. ಯಾವ ಕಡೆ ತಿರುಗಿದ್ರು ದೇವಾಲಯ ಕಾಣುತ್ತಾ? ದೇವಾಲಯ ಕಾಣುತ್ತಾ? ಯುರೋಪಲ್ಲೇ ಹಂಗೆ. ಯಾವ ಕಡೆ ತಿರುಗಿದ್ರು ದೇವಸ್ಥಾನ ಕಾಣುತ್ತೆ. ದೇವಸ್ಥಾನ ಅಂದ್ರೆ ನಮ್ಮ ದೇವಸ್ಥಾನಗಳ ತರ ಅಲ್ಲ, ದೊಡ್ಡ ದೊಡ್ಡ ದೇವಸ್ಥಾನಗಳು, ಸುಂದರವಾದ ದೇವಸ್ಥಾನಗಳು. ಆದ್ರೆ ಕ್ರೈಸ್ತರೇ ಇಲ್ಲ, ಕ್ರೈಸ್ತರಿಲ್ಲ. ಯುವ ಪೀಳಿಗೆ ಅವಕ್ಕೆ ದೇವರು ಬೇಡ. ನಮ್ಮ ದೇವಸ್ಥಾನ ಕೂಡ ಎಷ್ಟು ಯುವಕ ಯುವತಿಯರು ಇದ್ದಾರೆ ಇಲ್ಲಿ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಮಗ ಏನ್ ಮಾಡ್ತಾ ಇದ್ದಾನೆ? ಬಿಸ್ನೆಸ್. ಏನು? ಅಲ್ಲೆಲ್ಲಾದ್ರೂ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾನೆ, ಅಥವಾ ಎಲ್ಲಾದ್ರೂ ಒಂದು ಗ್ಯಾಂಗ್ ಅಲ್ಲಿ ಸುತ್ತ ಬೆಂಗಳೂರಿನ ರಾಜಾಜಿನಗರನ ಅಳತೆ ಮಾಡಿಕೊಂಡು ಎಷ್ಟು ಉದ್ದ ಅಗಲ ಇದೆ, ಎಲ್ಲೆಲ್ಲೆಲ್ಲ ಏನೇನೈತೆ, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬಹುದು. ಹೆಣ್ಮಕ್ಳು ಇವಾಗ ಇನ್ನೂ ಹೆಚ್ಚು. ಹೆಣ್ಮಕ್ಳು ಏನ್ ಮಾಡ್ತಾರೆ? ಮೊಬೈಲ್ ಇಟ್ಕೊಂಡು ಎಲ್ಲಾದ್ರೂ ಒಂದು 2 ಹೂವ ಯಾರಾದ್ರೂ ಜೋಡಿಸಿದ್ರೆ ಅದು ಪಕ್ಕ ನಿಂತ್ಕೊಂಡು ಒಂದು ರೀಲ್ಸ್ ಮಾಡಿ, ರೋಡಲ್ಲಿ ಹೋಗೋರು ಬರೋರೆಲ್ಲ ಕ್ಯಾಕರಿಸಿ ಉಗಿಯೋ ತನಕ ಅದೇ ಜಾಗದಲ್ಲಿ ಇದ್ದು, ಅವ್ರು ಬರೀ ಆ ಹೆಣ್ಣು ಮಕ್ಕಳನ್ನ ಮಾತ್ರ ಅಲ್ಲ, ಅವ್ರ ಅಪ್ಪ ಅಮ್ಮನ್ನ ಸೇರಿ ಬೈದು. ತಿಳ್ಕೊಳ್ಳಿ, ನಿಮ್ಮನ್ನ ಎಷ್ಟು ಜನ ಬೈತಾರೆ ನೀವು ಮಾಡದಿರೋ ತಪ್ಪಿಗೆ. ಇಂದಿನ ಯುವ ಪೀಳಿಗೆ ತನ್ನ ಗುರಿಯನ್ನ ಕಳ್ಕೊಂಡಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರ್ಯಾರ ವಿರುದ್ಧ ಅವರು ಕೆಲಸಗಳ ಮಾಡ್ತಾರೆ? ಕುಟುಂಬಗಳ ವಿರುದ್ಧ ಮಾಡ್ತಾರೆ. ಬೇಜವಾಬ್ದಾರಿ, ಕೆಲಸ ಕಾರ್ಯ ಇಲ್ಲ, ಓದಕ್ ಕಳಿಸಿದ್ರೆ ಓದೋದಿಲ್ಲ, ಕೆಲಸಕ್ಕೆ ಕಳಿದ್ರೆ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡ್ತಾರೋ ಇಲ್ಲವೋ, ಓದ್ತಾರೋ ಇಲ್ಲೋ, ಪ್ರೀತಿ ಮಾತ್ರ ಮಾಡ್ತಾರೆ. ಬೈ ಆಲ್ ಮೀನ್ಸ್ ದೇ ಫಾಲ್ ಇನ್ ಲವ್. ಅದನ್ನಾದ್ರೂ ಉಳಿಸ್ಕೋತಾರ? ಅದೂ ಇಲ್ಲ, ಅದೂ ಇಲ್ಲ. ಈ ರೀಲ್ಸ್ ರೋಲ್ಸ್ ಇದೆಲ್ಲ ನೋಡ್ತಾರ, ಅದರಲ್ಲಿರೋ ಸ್ಟೈಲ್ಗಳನ್ನ ಬಳಸ್ಕೋತಾರ.
ಕೇಳಮ್ಮ, ನೀನು ಕೇಳಿದ್ರೆ ಚಂದ್ರನ ಕೂಡ ತಗೊಂಬಂದು ಕೊಡ್ತೀನಿ. ಸಾಯಂಕಾಲ ಒಂದು ಊಟ ತಡಕ್ಕಾಗಲ್ಲ ಅವನ ಕೈಯಾಗ. ಅವಳು ಏನಾದ್ರೂ ಒಂದು ಬಿರಿಯಾನಿ ಕೇಳ್ಬಿಟ್ರೆ 350 ರೂಪಾಯಿಗೆ ನಾನು ಎಲ್ಲಿ ಹೋಗ್ಲಿ? ಇದರಲ್ಲಿ ನೀನ್ ಚಂದ್ರನ ತರ್ತೀಯ, ಸೂರ್ಯನ ತರ್ತೀಯ, ಏನು ತರಬೇಡ. ಫಸ್ಟ್ ನಿಮ್ಮ ಅಪ್ಪ ಅಮ್ಮನಿಗೆ ಊಟ ಹಾಕು, ಆಶೀರ್ವಾದ ತಗೋ, ಅವರೇ ಮದುವೆ ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕುಟುಂಬ ಎನ್ನುವ ಪವಿತ್ರ ಸ್ಥಾಪನೆಯ ವಿರುದ್ಧ ಈ ಯುವ ಪೀಳಿಗೆ ಪಾಪವನ್ನ ಮಾಡ್ತಾ ಇದ್ದಾರೆ, ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ದಾರಿ ತೋರಿಸುವ ಕರ್ತವ್ಯ ಕುಟುಂಬದಲ್ಲಿ ಇರುವ ತಂದೆ ತಾಯಿ ಹಿರಿಯವರಿಗೆ ಇದೆ ಎನ್ನುವುದನ್ನ ನೀವು ಮರೆಯಬಾರದು. ಯಾಕೆಂತ ಹೇಳಿದ್ರೆ ದೇ ಆರ್ ದ ಹೋಪ್ ಆಫ್ ದ ಚರ್ಚ್ ಅಂಡ್ ಆಫ್ ದ ವರ್ಲ್ಡ್ ಅಂಡ್ ಆಫ್ ದ ಸೊಸೈಟಿ. ಯುವ ಪೀಳಿಗೆ ಇವಾಗ ಏನು ಬೇರೆ ಬೇರೆ ಪ್ಯಾಷನ್ ಆಗೈತೆ. ಮದುವೆ ಎನ್ನುವುದು ಶಾಶ್ವತವಾದಂತಹ ಒಂದು ಸ್ಥಾಪನೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಹೇಳ್ರಿ? ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಮದುವೆ ಮಾಡ್ಕೋತೀವಿ, ಏನ್ ಮಾಡ್ತೀವಿ? ಹೋಗೋಣ, ಓಕೆ ಆದ್ರೆ ಓಕೆ. ಇಫ್ ಯು ಆರ್ ಓಕೆ ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಐ ಆಮ್ ನಾಟ್ ಓಕೆ. ಅದಕ್ಕೇನಕ್ಕೆ ಮದುವೆ ಆಗ್ತೀಯಾ? ಒಂದು ಸೈಕಾಲಜಿ ಇದೆ ಗೊತ್ತಾ? ಇಫ್ ಯು ಆರ್ ಓಕೆ ಐ ಆಮ್ ಓಕೆ, ಇಫ್ ಯು ಆರ್ ನಾಟ್ ಓಕೆ ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ ಐ ಆಮ್ ನಾಟ್ ಓಕೆ ಅಂಡ್ ಯು ಆರ್ ನಾಟ್ ಓಕೆ ಐ ಆಮ್ ಓಕೆ. ಏನಂತ ಕೇಳಬೇಡ್ರಿ, ಅದು ಇನ್ನೊಂದು ಪ್ರಬಂಧ ಹೋಗುತ್ತೆ. ಕೆಲ್ಸಕ್ಕೆ ಕಳಿಸಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಗುರಿ ತಪ್ಪಿದ್ದಾರೆ, ಮೌಲ್ಯಗಳನ್ನ ಬಿಟ್ಟಿದ್ದಾರೆ. ದೇವಸ್ಥಾನ ಅಂತ ಹೇಳಿದ್ರೆ ನಾನು ಯಾಕೆ ಬರಬೇಕು? ದೇವರು ಯಾರವರು ಅಂತ ಹೇಳ್ತಾ ಇದ್ದಾರೆ. ಯಾರವರು? ಅವರಿಂದ ನನಗೆ ಏನ್ ಲಾಭ, ಪ್ರಯೋಜನ ಏನು? ದೇವ್ರು ಏನಾದ್ರೂ ಕೊಟ್ರೆ ದೇವರು, ಇಲ್ಲ ಅಂತ ಹೇಳಿದ್ರೆ ದೇವರಲ್ಲ. ಎಷ್ಟು ಯುವಕ ಯುವತಿಯರು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರೆ, ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಾರೆ. ಎಷ್ಟು ಯುವಕ ಯುವತಿಯರು ಅಮ್ಮ ಹೇಳಿದ್ರೆ ಏನಂತಾರೆ? ನಿನ್ಗೇನು ಗೊತ್ತಿಲ್ಲ ಸುಮ್ನೇರಮ್ಮ ಅಂತಾರೆ. ಏನು ಇವರು ಅವ್ರ ಅಮ್ಮನಿಗಿಂತ ಹೆಚ್ಚಾಗಿ ಭೂಲೋಕ ನೋಡ್ಬಿಟ್ಟವ್ರ, ಲೋಕಜ್ಞಾನ ಪಡ್ಕೊಬಿಟ್ಟವ್ರ? ಎಲ್ಲಿಂದ ಪಡ್ಕೊಬಿಟ್ಟವ್ರೆ? ಪ್ರತಿಯೊಂದು ಯುವಕನು, ಪ್ರತಿಯೊಂದು ಯುವತಿಯು ನೀವು ಚೆನ್ನಾಗಿ ಗೊತ್ತಿರ್ಬೇಕು ನಿಮಗೆ, ನೀನು ಭೂಲೋಕವನ್ನ ನೋಡೋದು ನಿನ್ನ ತಾಯಿ ತಂದೆ ಹೆಗಲ ಮೇಲೆ ಕುಳಿತು. ನೀನು ನೋಡುವ ಲೋಕವನ್ನ ಅವರು ಇದಕ್ಕೆ ಮುಂಚೆನೆ ನೋಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಯುವಕನಿಗೆ ಬುದ್ಧಿ ಹೇಳ್ತೀವಿ. ಬುದ್ಧಿ ಹೇಳಿದಾಗ ಅವನಿಗೆ ಆ ಬುದ್ಧಿಯ ಅರ್ಥ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಯಾವಾಗ ಅರ್ಥ ಮಾಡ್ಕೋತಾನೆ ಗೊತ್ತಾ? ಅವನು ಮದುವೆ ಆಗಿ ಅವನಿಗೆ ಒಂದು ಮಗು ಹುಟ್ಟಿ ಅವನು ಕಾಲೇಜ್ಗೆ ಹೋಗ ಅಂತ ಹೇಳಿದ್ರೆ ಕಾಲೇಜಿನ ಸುತ್ಕೊಂಡು ಒಳಗೇ ಹೋಗದೆ ಬರ್ತಾನಲ್ಲ, ಆವಾಗ ಅಯ್ಯೋ ನಮ್ಮ ಅಪ್ಪ ಹೇಳಿದ್ ಎಷ್ಟೋ ಸತ್ಯ, ನಾನಾದ್ರೂ ಓದ್ಲಿಲ್ಲ, ನೀನಾದ್ರೂ ಓದಂತಿದ್ವಿ. ಈಗ ತಂದೆಗೆ ಹೇಳ್ಬೇಕು, ಯಾವನಂದ್ ಹೇಳಿದ್ರೆ ನೀನು ಓದ್ಬಾರ್ದು ಅಂತ. ನಿಮ್ಮ ಅಪ್ಪ ಹೇಳಿದ್ರೆ ಬಂದ್ಬಿಟ್ಟು ನಿಮ್ಮ ಅಪ್ಪನ ನಿನ್ಗೆ ಏನು ಗೊತ್ತಿಲ್ಲ ಅಂದೆ, ಇವತ್ತು ನಿನ್ನ ಮಗ ಹೇಳ್ತಾನೆ ನಿನಗೇನು ಗೊತ್ತಿಲ್ಲ, ಬಾಯಿ ಮುಚ್ಕೊ ಅಂತ. ಎಷ್ಟು ಸತ್ಯ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಯುವಕರನ್ನ ನೀವು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಬೇಕು. ದಿಸ್ ಇಸ್ ಅನದರ್ ಫೀಲ್ಡ್ ವೇರ್ ಯು ಗಿವ್ ಹೋಪ್. ಫಾಸ್ಟ್ ಆಗಿ ಮುಗಿಸ್ಬಿಡ್ತೀನಿ, ಇನ್ನೊಂದು 3 ಇದೆ. ಮೈಗ್ರೆನ್ಸ್ ರೀಸೆಂಟ್ ಆಗಿ ಎಲ್ಲ ಈ ಮಣಿಪುರಿಂದ ಸುಮಾರು ಜನ ಬಂದ್ರು ಅಲ್ವಾ? ಎಷ್ಟು ಜನ ಸೇರ್ಸ್ಕೊಂಡ್ರಿ? ಎಷ್ಟು ಜನ ಅವ್ರಿಗೆ ಸಹಾಯ ಮಾಡಿದ್ರಿ? ಇಲ್ಲ ಅಲ್ಲ? ಭಯ. ನಮ್ ಸಿಟಿಗಳಲ್ಲಿ ಭಯ, ಅಯ್ಯೋ ಊಟ ಹಾಕಿದ್ರೆ ತಟ್ಟೆ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಅಲ್ವಾ? ಊಟ ಹಾಕಿದ್ರೆ ತಟ್ಟೆನೇ ಎತ್ಕೊಂಡು ಹೋಗ್ಬಿಡ್ತಾರ ಅಂತ, ಅಥವಾ ಸೇರ್ಸ್ಕೊಂಡ್ರೆ ಬೇರೆನಾದ್ರೂ ಕದ್ಕೊಂಡು ಹೋಗ್ಬಿಡ್ತಾರ ಅಂತ. ನ್ಯಾಚುರಲ್. ಬಟ್ ದೆನ್ ಕಮ್ ಔಟ್, ಅವರಿಗೆ ಸಹಾಯ ಮಾಡಿ. ನೆಕ್ಸ್ಟ್, ಎಲ್ಡರ್ಲಿ, ವೆರಿ ಇಂಪಾರ್ಟೆಂಟ್. ರೀಸೆಂಟ್ಲಿ ವಿ ಹ್ಯಾವ್ ಸೆಲೆಬ್ರೇಟೆಡ್ ಎಲ್ಡರ್ಸ್ ಡೇ, ಗ್ರಾಂಡ್ ಪೇರೆಂಟ್ಸ್ ಡೇ. ಅಜ್ಜಿ ತಾತನ ವರ್ಷಕ್ಕೊಮ್ಮೆ ಹೋಗಿ ನೋಡ್ಕೊಳ್ಳೋದಲ್ಲ. ನಾನಿನ್ನು ಏನು ಹೇಳಕ್ ಇಷ್ಟಪಡೋದಿಲ್ಲ. ಅವ್ರು ನಿಮ್ಮ ಹತ್ರ ಬೆಳ್ಳಿ ಬಂಗಾರ ಕೇಳೋದಿಲ್ಲ. ನಿಮ್ಮಪ್ಪ ವಯಸ್ಸಾಗಿರೋ ತಂದೆ ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೋಯ್ತದ್ರ ಅಂತ ಕೇಳಿ, ಅಪ್ಪ ನಿನ್ಗೇನ್ ಬೇಕು ಅಂತಂದ್ರೆ 1 kg ಬಂಗಾರ ಕೇಳ್ಬಿಡ್ತಾರ? 1 kg ಬಂಗಾರ ತಗೊಂಡ್ರೆ ಅವ್ರ ಕೈಯಲ್ಲಿ ಎತ್ಕೊಂಡೋಗಕ್ಕಾಗಲ್ಲ. ಯಾಕಂದ್ರೆ ಅವ್ರ ದೇಹನೇ ಅವರಿಗೆ ಭಾರವಾಗಿದೆ ಅಲ್ವಾ?
ಅವ್ರು ಕೇಳೋದೇನು? ಒಂದು 10 ನಿಮಿಷ ನಾನು ಹೇಳೋ ಮಾತುಗಳನ್ನ ಕೇಳಿ. ಅಷ್ಟು ಸಮಯ ಇಲ್ಲ ನಮಗೆ. ದಯವಿಟ್ಟು ಸಮಯವನ್ನ ಕೊಡಿ. ಅದು ಅವರ ಜೀವನದಲ್ಲಿ ನೀವು ಕೊಡುವಂತಹ ಭರವಸೆ. ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬಡಬಗ್ಗರು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ನಾವು ಹೇಗೆ ನಮ್ಮ ಈ ಭರವಸೆಯ ಹಾದಿಯನ್ನ ನಡೆಯಬೇಕು? ಇದು ಸ್ವಲ್ಪ ಸಮ್ಮರಿ ಫಾರ್ಮ್ ಅಲ್ಲಿ ಹೇಳ್ಬಿಡ್ತೀನಿ, ಯಾಕಂತೇಳಿ 2 ಪೇಜ್ ಇದೆ, ಇನ್ನೊಂದು ಅರ್ಧ ಗಂಟೆ ಆಗ್ಬೋದೇನೋ. ನಮ್ಮ ಭರವಸೆ ಎಲ್ಲಿದೆ? ಪ್ರತಿಯೊಬ್ಬರಿಗೂ ಕೂಡ ದೀಕ್ಷಾ ಸ್ನಾನ ಆಗಿದೆ. ವಿ ಆರ್ ಬ್ಯಾಪ್ಟೈಸ್ಡ್ ಅಲ್ವಾ? ಸಂತ ಪೌಲ ಹೇಳುವ ಹಾಗೆ ದೀಕ್ಷಾ ಸ್ನಾನ ಪಡೆಯುವ ಪ್ರತಿಯೊಬ್ಬನು ಕೂಡ ಯೇಸು ಸ್ವಾಮಿಯೊಂದಿಗೆ ಸಾಯ್ತಾನೆ, ಯೇಸು ಸ್ವಾಮಿಯೊಂದಿಗೆ ಸಮಾಧಿ ಮಾಡಲ್ಪಡ್ತಾನೆ, ಯೇಸು ಸ್ವಾಮಿಯೊಂದಿಗೆ ಪುನರುತ್ಥಾನರಾಗ್ತಾನೆ. ಸಂತ ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ನಿಕೋದೇಮನಿಗೆ ಹೇಳ್ತಾರೆ, ನೀನು ಮತ್ತೆ ಹುಟ್ಟಿ ಬರಬೇಕು. ಹೆಂಗ್ ಸ್ವಾಮಿಯೇ ಆಗತ್ತೆ? ಇಷ್ಟು ವಯಸ್ಸಾಗೈತೆ ನನಗೆ, ಮತ್ತೆ ನಾನು ಹುಟ್ಟಿ ಬರೋಕ್ಕಾಗತ್ತಾ? ನಿನ್ನ ಆತ್ಮಕ್ಕೆ ಹುಟ್ಟಿ ಬರಬೇಕು. ಪ್ರತಿಯೊಬ್ಬರು ಕೂಡ ಇಲ್ಲಿ ದೀಕ್ಷಾ ಸ್ನಾನ ಪಡೆದವರು ಯೇಸು ಸ್ವಾಮಿಯೊಂದಿಗೆ ಸತ್ತು, ಯೇಸು ಸ್ವಾಮಿಯೊಂದಿಗೆ ಸಮಾಧಿ ಮಾಡಲ್ಪಟ್ಟು, ಯೇಸು ಸ್ವಾಮಿಯೊಂದಿಗೆ ಪುನರುತ್ಥಾನರಾಗಿ ನಿಮ್ಮ ಆತ್ಮಕ್ಕೆ ಜೀವಿಸುತ್ತೀರಿ. ಸಂತ ಪೌಲ ಹೇಳಿದ ಹಾಗೆ ನಿಮ್ಮಲ್ಲಿ ನಿತ್ಯ ಜೀವ ಇದೆ, ಅದನ್ನ ನೀವು ಸದಾಕಾಲ ಕಾಪಾಡಿಕೊಳ್ಳಬೇಕು. ಜೀವಿಸುವುದು ನಾನಲ್ಲ, ನನ್ನಲ್ಲಿ ಯೇಸು ಸ್ವಾಮಿ ಜೀವಿಸುತ್ತಾರೆ ಎನ್ನುವ ಮಾತು ನಮ್ಮದಾಗಬೇಕು. ಯೇಸು ಸ್ವಾಮಿ ನಮ್ಮ ಜೀವನದ ಅತಿ ದೊಡ್ಡದಾದಂತಹ ಭರವಸೆ. ಫುಲ್ಟನ್ ಜೇಶನ್ ಹೇಳ್ತಾರೆ, ದ ಎಂಪ್ಟಿ ಟೂಮ್ ಇಸ್ ದ ಮೋಸ್ಟ್ ಸೀರಿಯಸ್ wound. The empty tomb is the most serious wound. Why? Because it gives hope for all the Christians that you will be resurrected a day and you will be given that great opportunity to live with your Creator. ನಿನ್ನ ಸೃಷ್ಟಿಕರ್ತನೊಡನೆ ನೀನು ಸದಾಕಾಲಕ್ಕೂ ಜೀವಿಸುವ ಅವಕಾಶ ನಿನಗೆ ಆ ಪುನರುತ್ಥಾನ ತಂದು ಕೊಡ್ತದೆ. ಏನ್ ಮಾಡೋದು? ನಾವೆಲ್ಲ ಮನುಷ್ಯರು, ತಪ್ಪು ಮಾಡ್ತೀವಿ, ಬಲಹೀನತೆ ವ್ಯಕ್ತಪಡಿಸ್ತೀವಿ. ಆದ್ರೆ ಈ ಬಲಹೀನತೆಯಲ್ಲಿ ಬಲಹೀನತೆಯನ್ನ ಮುರಿದು ನಾನು ಬಲಶಾಲಿಯಾಗಿ ದೇವರ ಪ್ರೀತಿಗೆ ಪಾತ್ರರಾಗಿ ಜೀವಿಸುವುದು ಹೇಗೆ? ಆದ ಕಾರಣವೇ ಪಾಪ ನಿವೇದನೆ ಎನ್ನುವ ಸಂಸ್ಕಾರವನ್ನ ಕೊಡಲಾಗಿದೆ. ಯು ಕೆನಾಟ್ ಎರೇಸ್ ದ ಪಾಸ್ಟ್, ಬಟ್ ದೆನ್ ಯು ಕ್ಯಾನ್ ಚೇಂಜ್ ದ ಫ್ಯೂಚರ್. ಹಳೇದ್ ನಾನು ಮಾಡಿದ್ದೆಲ್ಲ ಬಂದ್ಬಿಟ್ಟು ಒಂದೇ ಸಲ ತಿದ್ದಕ್ಕಾಗೋದಿಲ್ಲ, ಅಳಿಸಕ್ಕಾಗೋದಿಲ್ಲ, ಅದೆಲ್ಲ ಇರ್ತದೆ. ಆದ್ರೆ ಅದ ಪಾಪಗಳ ಕ್ಷಮೆಯನ್ನ ನಾವು ಪಡೆದಿರ್ತೀವಿ. ಮುಂದಿನ ಜೀವನ ಬದಲಾವಣೆ ಆಗಲಿ ಎನ್ನುವ ಮನಸ್ಸು ನಮ್ಮದಾಗಬೇಕು. ಈಗ ದೇವಾಲಯಗಳಲ್ಲಿ ಹಬ್ಬಗಳು ಮಾಡಬೇಕಾದ್ರೆ ನಾವು ಪಾಪ ನಿವೇದನೆ ಕೇಳ್ತೀವಿ ಅಲ್ವಾ? ಎಲ್ಲೂ ಇದೆಯಲ್ಲ, ಹಬ್ಬಕ್ಕೆ ಇದೆ. ಯಾವಾಗ ಈಸ್ಟರ್. ಅವಾಗ ನಾವು ನಮ್ಮ ಜನ ಬಂದು ಪಾಪ ನಿವೇದನೆ ಮಾಡ್ತಾರಂತ ಬಂದ್ಬಿಟ್ಟು ಒಂದು 10 ಗುರುಗಳನ್ನ ಕರೆದಿರ್ತೀವಿ. ಗುರುಗಳಿಗೆ ಗೊತ್ತಿಲ್ಲ ನಮ್ಮ ಧರ್ಮ ಕೇಂದ್ರದಲ್ಲಿ ಜನ ಪಾಪನೇ ಮಾಡಲ್ಲ ಅಂತ, ಸುಮ್ಮನೆ ಬಂದು ಕೂತಿರ್ತಾರೆ. ನಾವು ಯಾರಾದ್ರೂ ಪಾಪ ಮಾಡ್ತೀವಾ? ಕೆಲವ್ರು ನನ್ನ ನೋಡಿ ನಗ್ತಾ ಇದ್ದಾರೆ. ನಾನು ಒಬ್ನೇನ ಮನುಷ್ಯ? ಪಾಪ ಮಾಡೋದಿಲ್ಲ ನೀವು? ಪಾಪ ನಿವೇದನೆ ಯಾಕೆ ಮಾಡೋದಿಲ್ಲ? ಅದು ಮಾಡ್ತೀರಾ? ಮಾಡಿ. ನಮ್ಮೂರು ತುಂಬಾ ದೊಡ್ಡದು, ಬೇಗೂರು. ಸುಮಾರು ಗುರುಗಳನ್ನ ಕರೆದಿರ್ತೀನಿ, ಯಾರು ಮಾಡೋದಿಲ್ಲ ಪಾಪ ನಿವೇದನೆ. ಅದಾದ್ಮೇಲೆ ಕೇಳಿದ್ರೆ ನೀವು ಯಾರು ಪಾಪ ಮಾಡಿಲ್ವಾ ಅಂತ ಹೇಳಿದ್ರೆ ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ತಪ್ಪುಗಳು ಮಾಡಿದಾಗ ಪಾಪ ನಿವೇದನೆ ಮಾಡಿ, ದೇವರು ನನ್ನೊಡನೆ ಇದ್ದಾರೆ, ಅವರ ಪ್ರೀತಿಗೋಸ್ಕರ ನಾನು ಜೀವಿಸ್ತೀನಿ. ಯೇಸು ಸ್ವಾಮಿ ಪ್ರಾಣ ತ್ಯಾಗ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ಪ್ರೀತಿಸ್ತಾರೆ. ಸದಾಕಾಲ ನಾವು ತಂದೆಯ ಪ್ರೀತಿಯಲ್ಲಿ, ತಂದೆಯ ಸಂಬಂಧದಲ್ಲಿ ನೆಲೆಯಾಗಿರ್ಬೇಕು ಎನ್ನುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಆ ಪ್ರಾಣ ತ್ಯಾಗದ ಮೌಲ್ಯವನ್ನ, ಪ್ರಾಣ ತ್ಯಾಗದ ಮುಖ್ಯತ್ವವನ್ನ, ಪ್ರಾಣ ತ್ಯಾಗದ ಗುರಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಪ್ರೀತಿಯಲ್ಲಿ ಸದಾ ನೆಲೆಯಲು ಪ್ರಯತ್ನಿಸಿರಿ. ನಿಮ್ಮಲ್ಲಿರುವ ಪವಿತ್ರಾತ್ಮನಿಗೆ ನೋವನ್ನು ತರಬೇಡಿ. ನಿಮ್ಮಲ್ಲಿರುವ ಪವಿತ್ರಾತ್ಮನಿಗೆ ನೋವನ್ನು ತರಬೇಡಿ. ನಿಮ್ಮಲ್ಲಿರುವ ಪವಿತ್ರಾತ್ಮನ ಖುಷಿಯಾಗಿ ಇಟ್ಕೊಳ್ಳಿ. ಒಳ್ಳೇದು ಮಾಡಿ, ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದು ಮಾತಾಡಿ, ಖಂಡಿತವಾಗಿ ಕೂಡ ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ನಿಲ್ಲುವಿರಿ. ಆಗ
ನಿಮ್ಮ ಭರವಸೆಯ ಪಯಣ ಅತಿ ಸುಂದರವಾದ ಒಂದು ಗುರಿಯನ್ನ ತಲುಪುತ್ತೆ. ಅಲ್ಲಿ ನಿಮಗೆ ಶಾಂತಿ, ಸಮಾಧಾನ, ನಿತ್ಯ ಆನಂದ ದೊರಕು. ದಟ್ ಇಸ್ ದ ಎಕ್ಸಾಕ್ಟ್ ಟೀಚಿಂಗ್ಸ್ ಆಫ್ ಸ್ಪೇಸ್ ನೋನ್ ಕೊನ್ಫುಂದಿತ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಪಯಣಗಳನ್ನು ಮಾಡಿ, ಪ್ರವಾಸಗಳನ್ನು ಮಾಡಿ, ಬೇರೆ ಬೇರೆ ಒಳ್ಳೆಯ ಸ್ಥಳಕ್ಕೆ ಹೋಗಿ ವೇಳಾಂಗಣಿಗೆ ಹೋಗಿ, ದುಡ್ಡಿದ್ರೆ ಒಲಿಲ್ಯಾಂಡ್ಗೆ ಹೋಗಿ, ಇನ್ನೂ ದುಡ್ಡಿದ್ರೆ ಲೂರ್ದ್ ನಗರಕ್ಕೆ ಹೋಗಿ. ಆದರೆ ತಪ್ಪದೆ ನಿಮ್ಮ ಆತ್ಮವನ್ನು ಕೂಡ ನೋಡಿ. ಆಗ ಖಂಡಿತವಾಗಿ ಕೂಡ ದೇವರು ನಿಮ್ಮ ಹೃದಯದಲ್ಲಿ ಪ್ರೀತಿಯಾಗಿ ಉಳಿದಿರುವುದನ್ನ ಕಾಣುವಿರಿ. ಅವರು ಸದಾಕಾಲ ನಿಮ್ಮೊಡನೆ ಇರಲು ಬಯಸುತ್ತಾರೆ. ಅವರೊಡನೆ ನೀವು ಶಾಶ್ವತವಾಗಿ ಇರುವ ಅವಕಾಶವನ್ನ ಮಾಡಿಕೊಡುತ್ತಾರೆ. ಆ ಒಂದು ಭರವಸೆಯೊಂದಿಗೆ ನಾವು ನಮ್ಮ ಪಯಣವನ್ನ ಮುಂದುವರಿಸೋಣ. ದಯಾಮಯ ತಂದೆಯು ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಲಿ. ಆಮೇನ್. ಕಾಣಿಕೆಗಳೊಂದಿಗೆ ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ಹೀಗೆ ನಿಮ್ಮ ಪುತ್ರರ ಮಾತೆ ಪೂಜ್ಯ ಮರಿಯಮ್ಮನವರ ಬಿನ್ನದ ಮೂಲಕ ನಾವು ಮಾಡುವ ಯಾವ ಕೋರಿಕೆ ತಿರಸ್ಕೃತವಾಗದಂತೆಯೂ ಯಾವ ಬೇಡಿಕೆ ನಿಷ್ಫಲವಾಗದಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರ ಆತ್ಮರ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಜೀವವಾಗಿ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆಯನ್ನು ಸ್ತುತಿಸುತ್ತಾರೆ, ಪ್ರಭುತ್ವ ದೂತರು ಆರಾಧಿಸುತ್ತಾರೆ, ಶಕ್ತ ದೂತರು ನಿಮ್ಮ ಸನ್ನಿಧಿಯಲ್ಲಿ ನಡುಗುತ್ತಾರೆ. ಸ್ವರ್ಗವು ಸ್ವರ್ಗೀಯ ಸದ್ಗುಣಗಣಗಳು ಪುಣಿತ ಸೆರಾಫಿಂ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರಣ ಎಬ್ಬಣಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ,
ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ವೀವು ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮೆಲ್ಲ ಸಹೋದರಿಯರನ್ನು ಸಹೋದರರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮೆಲ್ಲರ ಮೇಲೆಯೂ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿತ್ಯ ಆನಂದವನ್ನು ಒಂದು ದಿನ ನಮ್ಮ ಗುರಿಯಾಗಿ ನಾವು ತಲುಪುತ್ತೇವೆ ಎನ್ನುವ ಭರವಸೆಯೊಂದಿಗೆ ಈ ಜೀವನವನ್ನ ದೇವರಿಗೆ ಪ್ರಿಯವಾದ ಕಾಣಿಕೆಯಾಗಿ ಅವರ ಪ್ರೀತಿಗೆ ಪಾತ್ರರಾಗಿ ಜೀವಿಸುವ ಆ ಒಂದು ಧೈರ್ಯವನ್ನು, ದೃಢತೆಯನ್ನು, ನಂಬಿಕೆಯನ್ನು, ಭರವಸೆಯನ್ನು ಪವಿತ್ರಾತ್ಮನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಚಾಚಿ ತಂದೆಯಾದ ದೇವರಲ್ಲಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಸಮರ್ಪಿಸುತ್ತಾ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ಆಶೀರ್ವಾದವೂ ಅಧಿಕಾರವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ.
ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಂದದಾಯ ಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಆದರೆ ತಾವೇ ಒಂದು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ನಿನ್ನ ಸನ್ನಿಧಿಗೆ ತುಟ್ಟಿ ಹೃದಯದಲ್ಲಿ ನಿನ್ನ ಸಾರುವೆ. ಎನ್ನ ಜೀವದ ಜೀವವೇ ಎನ್ನ ಆತ್ಮವು ಕಾದಿದೆ. ಎನ್ನ ಜೀವದ ಜೀವವೇ ಎನ್ನ ಆತ್ಮವು ಕಾದಿದೆ. ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ, ಪ್ರಿಯ ಯೇಸುವೇ, ಜ್ಯೋತಿಯ ರೂಪದಲ್ಲಿ ಎನ್ನ ಆತ್ಮದಿ ನೆಲೆಸಲು ಬಾ. ಎನ್ನ ಹೃದಯ ತೆರೆಯುವೆ, ಬೇಗನೆ ಬಾಯಿಸುವೆ, ಬೇಗನೆ ಬಾಯಿಸುವೆ, ಪ್ರಿಯ ಯೇಸುವೇ, ರೊಟ್ಟಿಯ ರೂಪದಲ್ಲಿ ಎನ್ನ ಆತ್ಮದಿ ನೆಲೆಸಲು ಬಾ. ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರರು ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು ದಣಿವರೆದೆ ಬಿತ್ತನೆ ಮಾಡುವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭುವಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗ ಯುಗಾಂತರಿಗೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯೂ ಮಹಿಮೆಯೂ ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಸಂಸ್ಕಾರಗಳನ್ನು ಸ್ವೀಕರಿಸಿದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತೇವೆ. ಪೂಜ್ಯ ಕನ್ಯಾಮರಿಯಮ್ಮನವರ ಸ್ಮರಣೆಯನ್ನು ಆಚರಿಸಿ ಹರ್ಷಿಸುತ್ತಿರುವ ನಾವು ಆಕೆಯ ಆದರ್ಶವನ್ನು ಅನುಸರಿಸುತ್ತ ನಮ್ಮ ವಿಮೋಚನೆ ರಹಸ್ಯದ ಸೇವೆಯಲ್ಲಿ ಸದಾ ಯೋಗ್ಯವಾಗಿ ನಿರತರಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ, ಆಧ್ಯಾತ್ಮಿಕ ಸಿದ್ಧತೆಯ ಮೊದಲನೆಯ ದಿನದ ಈ ದಿವ್ಯ ಬಲಿಪೂಜೆಗೆ ತಾವೆಲ್ಲರೂ ಆಗಮಿಸಿದ್ದೀರಿ. ಧ್ವಜಾರೋಹಣದ ಸಮಾರಂಭ, ಜಪಸರ ಮತ್ತು ಈ ದಿವ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಉತ್ತಮವಾದಂಥ ಆರಂಭವನ್ನು ಮಾಡಿದ್ದೀರಿ. ಇನ್ನು 2 ದಿನಗಳ ಸಿದ್ಧತೆ ಮುಂದುವರಿಯುತ್ತದೆ. ಅದರಲ್ಲೂ ಕೂಡ ತಾವು ಭಾಗವಹಿಸಬೇಕೆಂದು ಕೇಳ್ಕೊಳ್ತೇನೆ. ನಮ್ಮ ಅತಿವಂದನೀಯ ಸ್ವಾಮಿ ಆರೋಗ್ಯ ಸ್ವಾಮಿ ಸೆಬಾಸ್ಟಿಯನ್ ಅವರು ಧರ್ಮಕ್ಷೇತ್ರದ ಮಹಾ ಹುದ್ದೆಯಲ್ಲಿರುವವರು, ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರೋರು, ದೊಡ್ಡ ಧರ್ಮ ಕೇಂದ್ರದಲ್ಲಿರೋರು. ನಾವು ಸೆಮಿನರಿಲಿ ಓದಬೇಕಾದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಏನು ಅಂತ ಹೇಳಿದ್ರೆ, ನೀನು ಗುರು ಆದ್ಮೇಲೆ ದೊಡ್ಡ ಧರ್ಮ ಕೇಂದ್ರವನ್ನ ಬಯಸ್ಬೇಡ, ಇವಾಗ್ಲಿಂದನೇ ಪ್ರಾರ್ಥನೆ ಮಾಡು, ಇವಾಗ್ಲಿಂದನೇ ಪ್ರಾರ್ಥನೆ ಮಾಡು. ಬೇಡ ನಿನಗೆ ಆ ಟೆನ್ಷನ್, ಬೇಡ ನಿನಗೆ ಆ ಸಮಸ್ಯೆಗಳು, ನೆಮ್ಮದಿ ಇರಲ್ಲ ಕಣೋ. ಇವರು ಯಾರ್ಯಾರೋ ಬಂದು ಬಾಯಿಗೆಲ್ಲ ಬಂದದೆಲ್ಲ ಬೈತಾರೆ, ದಾರಿಲಿ ಹೋಗೋನೆಲ್ಲ ತೂ ಅಂತ ಉದ್ಬಿಟ್ಟು ಹೋಗ್ಬಿಡ್ತಾನೆ. ಹಾಗಾಗಿ ದೊಡ್ಡ ಧರ್ಮ ಕೇಂದ್ರ ಬೇಡ, ಬೇಡ ಅಂತ. ನಮ್ಮ ಜೊತೆ ಪ್ರಾಟೆಸ್ಟೆಂಟ್ ಒಬ್ಬ ಓದ್ತಾ ಇದ್ದ. ಅವ್ರು ಗೊತ್ತಲ್ಲ, ಎಲ್ಲ ಗುರುಗಳಾದ್ಮೇಲೆ ಮದುವೆ ಎಲ್ಲ ಮಾಡ್ಕೊಂಡು ಮಕ್ಕಳೆಲ್ಲ ಆದ್ಮೇಲೆ ಒಂದಿನ ಸಾಕ್ಷಿ ಹೇಳಕ್ ಬಂದಿದ್ದ. ನಾನು ಕೂಡ ಅದೇ ತರ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೊಡ್ಡ ಧರ್ಮ ಕೇಂದ್ರ ಬೇಡ, ದೊಡ್ಡ ಧರ್ಮ ಕೇಂದ್ರ ಬೇಡ ಅಂತ. ಈಗ ನೋಡಿ ರಿವರ್ಸ್ ಆಗ್ಬಿಟ್ಟಿದೆ. ಏನು ಅಂತ ಹೇಳಿದ್ರೆ, ನನ್ನ ಮದುವೆ ಆಗಿರೋಳು ದೊಡ್ಡದಾಗಿದ್ದಾಳೆ, ಚರ್ಚ್ ಮಾತ್ರ ಚಿಕ್ಕದಾಗಿದೆ ಅಂತ.
ಅತೀ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಗುರುಗಳು. ಅತೀ ದೊಡ್ಡ ಧರ್ಮ ಕೇಂದ್ರ. ಇಷ್ಟು ಜನ ಪ್ರತಿದಿನದ ಬಲಿಪೂಜೆಗೆ ಬರ್ತಾರಲ್ಲಿ. ನವೀನ ದಿನಗಳಲ್ಲಿ, ಹಬ್ಬಗಳಲ್ಲಿ ಬರುವಷ್ಟು ಜನ ಪ್ರತಿದಿನ ಸಾಧಾರಣವಾಗಿ ಆಗಿ ಬರ್ತಾರೆ. ಮಕ್ಕಳು, ತಂದೆ ತಾಯಿಗಳು, ಹಿರಿಯರು, ಯುವಕರು ಪ್ರತಿಯೊಬ್ಬರು ಸಂಸ್ಕಾರದಲ್ಲಿ ಭಾಗವಹಿಸ್ತಾರೆ. ದೊಡ್ಡ ಜವಾಬ್ದಾರಿ. ಒಂದು ಧರ್ಮ ಕೇಂದ್ರದ ಜವಾಬ್ದಾರಿನೇ ದೊಡ್ಡದು. ಅಲ್ಲಿ ಸರಿಸುಮಾರು ಒಂದು 10,000 ಜನರಿದ್ದಾರೇನೋ ಕಥೋಲಿಕ ಜನರು. ನಮ್ಮಲ್ಲಿ ಈಗ ಮನೆಗಳನ್ನು ಆಶೀರ್ವಚನ ಮಾಡ್ತಿದ್ನಲ್ಲ, ನನಗೆ ಸಿಕ್ಕಿದ್ದು ಕೇವಲ 400 ಮನೆಗಳಷ್ಟೇ. 400 × 3 ಅಂತ ಹೇಳಿದ್ರೆ 1200 ಜನ ಅಷ್ಟೇ ಅಲ್ವಾ? ಇಂಥ ದೊಡ್ಡ ಜವಾಬ್ದಾರಿ, ದೊಡ್ಡ ಧರ್ಮಸಭೆ, ದೊಡ್ಡ ಧರ್ಮ ಕೇಂದ್ರ. ಆದ್ರೆ ತಮ್ಮ ದಿನನಿತ್ಯದ ವಿಶ್ವಾಸದ ಜೀವನ, ತಮ್ಮ ಪ್ರಬೋಧನೆ, ತಮ್ಮ ಜ್ಞಾನ, ವಿವೇಕ, ತಮ್ಮ ವಿಶ್ವಾಸ, ಇದರ ಮೂಲಕ ಆ ದೊಡ್ಡ ದಡೂತಿಯಾದಂಥ ಧರ್ಮ ಕೇಂದ್ರನ ಸುಂದರವಾಗಿ ಮಾಡುವಂತ ಪ್ರಯತ್ನ ನಮ್ಮ ಗುರುಗಳು ಪ್ರತಿನಿತ್ಯ ಮಾಡ್ತಿದ್ದಾರೆ. ಹಾಗಾಗಿ ಈ ದಿನ ನಮ್ಮ ಜೊತೆ ಇದ್ದು ಈ ಬಲಿಪೂಜೆನ ನಮಗಾಗಿ ಅರ್ಪಿಸಿ, ನಮಗಾಗಿ ಪ್ರಾರ್ಥಿಸಿ, ನಾವು ಸಾಧ್ಯವಾಗ್ತಾ ಇರ್ಲಿಲ್ವೇನೋ. ಗುರುಗಳು ಕೂಡ ಈ ಡಾಕ್ಯುಮೆಂಟ್ಸ್ ಎಲ್ಲ ಓದೋದೇ ಇಲ್ಲ. ಆದ್ರೆ ಹೇಳಿದ್ದು ಸತ್ಯ. ಎಷ್ಟೊಂದು ಡಾಕ್ಯುಮೆಂಟ್ಸು, ಪರಿಪತ್ರಗಳು ಬರ್ತಾ ಇರ್ತವೆ ರೋಮ್ನಿಂದ. ನಾವು ಕೂಡ ಸಾಧಾರಣವಾಗಿ ಓದೋದಿಲ್ಲ, ಯಾಕೆಂದ್ರೆ ಬೋರಿಂಗ್ ಅದು, ಓದೋಂಥ ಇಂಟ್ರೆಸ್ಟ್ ಇರೋದಿಲ್ಲ. ನಮ್ಮ ಎಕ್ಸಾಮ್ ಅಲ್ಲಿ ಕೂಡ ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲೂ 2 ಡಾಕ್ಯುಮೆಂಟ್, ಒಂದೊಂದು ಡಾಕ್ಯುಮೆಂಟ್, ಒಂದು ಪ್ರಶ್ನೆ ಇರ್ತಿತ್ತು. ನಾನು ನಿಮಗೆ ಹೇಳಿದ್ದೀನಿ ಅನ್ಸುತ್ತೆ. ಇಡೀ ಪಠ್ಯವನ್ನ, ಇಡೀ ಸಿಲೆಬಸ್ ಅನ್ನ 10 ಪ್ರಶ್ನೆಗಳಾಗಿ ವಿಂಗಡಣೆ ಮಾಡ್ತಾ ಇದ್ರು. 10 ಪ್ರಶ್ನೆಗಳನ್ನ ವಿಂಗಡಣೆ ಮಾಡಿ 10 ಚೀಟಿಗಳನ್ನ ಬರೆದು ಅದರಲ್ಲಿ ಡಬ್ಬದಲ್ಲಿ ಹಾಕ್ತಿದ್ರು, ಕುಲುಕ್ತಾ ಇದ್ರು. ನಾವು ಒಂದನ್ನ ಎತ್ಕೊಬೇಕು, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ಎತ್ಕೋಬೇಕು. ಯಾವ ಸಂಖ್ಯೆ ಬಂದಿರುತ್ತೋ ಆ ಪ್ರಶ್ನೆಗೆ ಉತ್ತರ ಹೇಳಬೇಕು. ಅದು ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಫೇಲ್. ಹೀಗೆ ಅದರಲ್ಲಿ 2 ಡಾಕ್ಯುಮೆಂಟ್ ಇಡ್ತಾ ಇತ್ತು. ನಮ್ಮೆಲ್ಲರ ಪ್ರಾರ್ಥನೆ ಯಾವಾಗ್ಲೂ ಅಷ್ಟೇ, ಆ ಡಾಕ್ಯುಮೆಂಟ್ ಬರೋದು ಬೇಡಪ್ಪ, ಡಾಕ್ಯುಮೆಂಟ್ ಬೇಡಪ್ಪ, ಡಾಕ್ಯುಮೆಂಟ್. ಯಾಕೆಂದ್ರೆ ತುಂಬಾ ಬೋರಿಂಗ್, ಓದೋದು ಕಷ್ಟ, ನೆನಪಿಟ್ಕೊಳ್ಳೋದು ಕಷ್ಟ. ಅಂತ ಉತ್ತಮವಾದಂತ ಧರ್ಮಸಭೆಯ ಪರಿಪತ್ರವನ್ನ ಸಾಧಾರಣವಾದಂತ ನಮ್ಮ ವಾಸ್ತವತೆಗೆ ತಂದಿಳಿಸಿ ಜೀವವಾಕ್ಯವನ್ನ ನಮಗೆ ನೀಡಿದಂತ ಗುರುಗಳಿಗೆ, ಈ ಬಲಿಪೂಜೆನ ಅರ್ಪಿಸಿದಂತ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ಪಾಲನಾ ಸಮಿತಿಯ ಸದಸ್ಯರು ಬಂದು, ಕಾರ್ಯದರ್ಶಿಗಳು ಬಂದು ಗುರುಗಳಿಗೆ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ. ವಂದನೆಗಳು. ನಾಳೆಯ ದಿನ 5:15 ಗಂಟೆಗೆ ಜಪಸರ, 6 ಗಂಟೆಗೆ ದಿವ್ಯ ಬಲಿಪೂಜೆ. ದಯವಿಟ್ಟು ಬನ್ನಿ. ಮಳೆ ಬಂದರೂ ಬನ್ನಿ, ಕೊಡೆ ಹಿಡ್ಕೊಂಡು ಬನ್ನಿ, ಕೊಡೆ ಹಿಡ್ಕೊಂಡಾದ್ರೂ ಬನ್ನಿ. ಬಲಿಪೂಜೆಯಲ್ಲಿ ಭಾಗವಹಿಸಿ. ದೇವರ ಸಿದ್ಧತೆಯನ್ನು ಪ್ರಾರಂಭ ಮಾಡಿದಿರಲ್ಲ, ಆತ್ಮದ ಸಿದ್ಧತೆಯನ್ನ ದಯವಿಟ್ಟು ಮುಂದುವರಿಸಿ. ಮಧ್ಯದಲ್ಲಿ ಬ್ರೇಕ್ ಮಾಡಬೇಡಿ. ಮಾಡಿದ್ರೆ ಮತ್ತೆ ಅದರ ಫಲ ದೊರಕೋದಿಲ್ಲೇನೋ, 2ನೇ ದಿನದ ಫಲ ದೊರಕೋದಿಲ್ಲೇನೋ. ನಾಳೆ ಅತಿವಂದನೀಯ ಸ್ವಾಮಿ ಸಹಾಯರಾಜ್ರವರು ಬರ್ತಾರೆ ದೊರಸಾನಿಪಾಳ್ಯದಿಂದ. ಅತಿ ಉತ್ತಮ ಪ್ರಬೋಧಕರು, ಒಬ್ಬರಿಗಿಂತ ಒಬ್ಬರು ಪಟ್ಟಿಗೆ ಪಟ್ಟು ಹಾಕಿ ಒಂದೊಂದು ವಾಕ್ಯಗಳನ್ನ ಅರ್ಥಗರ್ಭಿತವಾಗಿ ವಿವರಿಸುವಂತಹ ಗುರುಗಳು. ದಯವಿಟ್ಟು ಬಂದು ಭಾಗವಹಿಸಬೇಕೆಂದ್ರೆ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಇನ್ನೊಂದು, ಯಾರಿಗಾದ್ರೂ ಹಣ ಸಹಾಯ ಮಾಡುವ ಇಚ್ಛೆ ಇದ್ರೆ, ಇನ್ನು ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ನೀಡಬಹುದು. ನಿಮ್ಮ ಹಣ ಸಹಾಯದ ಅಗತ್ಯತೆ ಖಂಡಿತವಾಗಿ ಇದೆ. ನಿಮ್ಮ ಸಹಾಯ, ನಿಮ್ಮ ಪ್ರಾರ್ಥನೆ ಮುಂದುವರಿಸಿ. ದಯವಿಟ್ಟು ನಿಂತ್ಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣವಾಗಿ ನಮ್ಮ ದೇವಸ್ಥಾನದಲ್ಲಿ 80% ತುಂಬ ಸಿಂಪಲ್ ಆದ ಜನ. 45 ನಿಮಿಷ ಪ್ರಬೋಧನೆ ಕೊಟ್ಟರು ಕೇಳ್ತಾರೆ. ನಮಗೆ ಕೊಟ್ಟು ಅಭ್ಯಾಸ ಆಗ್ಬಿಟ್ಟು ಹೋಗದ ಕಡೆಲ್ಲ ಹಂಗೆ ರೋಗ ಅಂಟ್ಕೊಂಡೈತೆ. ಸೊ ಇವತ್ತು ನಾನು ಎಷ್ಟೇ ಮಾತಾಡಿದ್ರು ಕೂಡ ನಿಮ್ಮ ಮುಖಗಳಲ್ಲಿ ಆ ನಗು ಇತ್ತು. ಅಂದ್ರೆ ನಾನು ಹೇಳುವ ವಿಷಯ ನಿಮ್ಗೆ ಎಲ್ಲೋ ಬಂದ್ಬಿಟ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋ ಮನೋಭಾವ ಇತ್ತು ನನಗೆ. ಕೆಲವೊಮ್ಮೆ ಕಾಲೇಜುಗಳಲ್ಲಿ ಕಣ್ಣುಗಳು ಮಾತ್ರ ನೋಡ್ತಾ ಇರ್ತವೆ, ಒಳಗೆ ಬಂದ್ಬಿಟ್ಟು ಬೇರೆ ಮಿಷನ್ ನೋಡ್ತಾ ಇರ್ತದೆ, ಡೇ ಡ್ರೀಮಿಂಗ್. ಸೊ ಆ ಥರ ಇಲ್ಲದೆ ನೀವು ಸಹಕರಿಸಿದ್ರೆ ನಿಮ್ಗೆಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳು. ಸ್ವಾಮಿಯರು ಹೇಳಿದ್ರು, ಅವ್ರು ಹೇಳಿದ್ ಕರೆಕ್ಟ್. ದೊಡ್ಡದಾದ ಧರ್ಮ ಕೇಂದ್ರಗಳನ್ನ ಪಡಿಬಾರ್ದು, ಸಮಸ್ಯೆಗಳು ಹೆಚ್ಚು ಅಂತ. ಆದ್ರೆ ಏನ್ ಮಾಡೋದು, ಕೆಲವರು ಹೋಗ್ಲೇಬೇಕು ಅಲ್ವಾ? ಸೊ ದೊಡ್ಡದಾದ ಧರ್ಮ ಕೇಂದ್ರಗಳು ಬಂದಾಗ ಜ್ಞಾನವುಳ್ಳ ಸ್ನೇಹಿತರು ಬೇಕು ಅಲ್ವಾ?
ಸೊ ಆದ ಕಾರಣ ನಿಮ್ಮ ಸ್ವಾಮಿಯರು ಏನು ಅಷ್ಟು ಸುಲಭವಾದ ವ್ಯಕ್ತಿ ಅಲ್ಲ. ನನಗೆ ಚೆನ್ನಾಗಿ ಗೊತ್ತು. ಸೆಮಿನರಿ ಒಟ್ಟಿಗೆ ಸೇರಿದವ್ರು ನಾವು, ನನಗಿಂತ ಸೀನಿಯರ್ ಅವರು, ಆದರೂ ಕೂಡ ಒಟ್ಟಿಗೆ ಭಕ್ತಿ ಭವನಲ್ಲಿ ಸೇರಿ ಪ್ರೀತಿ ಇದೆ, ಸ್ನೇಹಿತರು. ನಮ್ಮ ಧರ್ಮ ಕೇಂದ್ರಗಳಲ್ಲಿ ಏನೇ ತೊಂದರೆ ಬಂದರೂ ಅವ್ರ ಹತ್ರ ಸಲಹೆ ಕೇಳ್ತೀವಿ. ಏನು ಫಾದರ್ ಹಿಂಗಿದೆ, ಕರೆಕ್ಟಾಗಿ ಹೇಳ್ತಾರೆ. ಅದನ್ನು ಪಾಲಿಸ್ಕೊಂಡು ಹೋದ್ರೆ ಯಾವ ತೊಂದರೆನೂ ಇರುವುದಿಲ್ಲ. ಎನಿವೆ ಫೈನ್. ಐ ಥ್ಯಾಂಕ್ ಯು ಸಿನ್ಸಿಯರ್ಲಿ ಫಾರ್ ಹ್ಯಾವಿಂಗ್ ಕಾಲ್ಡ್ ಮೀ ಆನ್ ದ ಫಸ್ಟ್ ಡೇ ಆಫ್ ಯುವರ್ ಪ್ರಿಪರೇಷನ್. ನಾನು ಕೂಡ ನಿಮಗೋಸ್ಕರ ಜಪ ಮಾಡ್ತೀನಿ. ಮಾತೆ ಮರಿಯಮ್ಮನವರು ನಿಮ್ಮ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಲಿ, ಅವರ ಪ್ರೀತಿಯನ್ನು ತೋರಿಸಲಿ. ನೀವು ಕೂಡ ಅವರನ್ನು ನಿಮ್ಮ ಮನೆಗಳಲ್ಲಿ ಇರಿಸಿ ಅವರೊಂದಿಗೆ ನಿಮ್ಮ ಈ ಭರವಸೆಯ ನಂಬಿಕೆಯ ಹಾದಿಯನ್ನು ಮುಂದುವರಿಸಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸುತ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮ್ಮ ಧರ್ಮ ಕೇಂದ್ರದ ಗುರುಗಳಿಗೂ ನಿಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಬ್ಬದ ದಿನ ನಾನು ಇರೋದಿಲ್ಲ, ಆದ ಕಾರಣ ನಿಮಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಆದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾಗೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ಆಮೆನ್.